ನಿಮಿಷ ಬನ್ನಿ. ಮ್ಯೂಟಲ್ಲಿ ಇದೆಯಾ ಅರ್ಥ ಆಗ್ಲಿಲ್ಲ. ಮ್ಯೂಟ್ ತೆಗಿ. ಕಣ ಈಗ ಓದಕ್ಕೂ ರೆಡಿ, ಹೇಳಕ್ಕೂ ರೆಡಿ, ಹಾಡಕ್ಕೂ ರೆಡಿ ಆಗ್ಬೇಕು. ನಾನು ನಿಮ್ಮನ್ನ ಆಗ್ಬಿಡ್ತಾರೆ ಅವಾಗ. ಇಲ್ಲಪ್ಪ ಇಲ್ಲ. ಭಕ್ತಿ ವಾಹಿನಿಗಾ ರಾವಾಲಿ ಮುಕ್ತಿಗೆ ಪಥ ಮುಗ ಮಾರಲಿ. 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 ಭಕ್ತಿ ವಾಹಿನಿಗಾ ರಾವಾಲಿ. ಯುಕ್ತಿ ತಿಳಿಯಲಿ ಭಕ್ತಿನಿ ಜೇಯುಚು. ಯುಕ್ತಿ ತಿಳಿಯಲಿ ಭಕ್ತಿನಿ ಜೇಯುಚು. ಯುಕ್ತಿ ತಿಳಿಯಲಿ ಭಕ್ತಿನಿ ಜೇಯುಚು. ವಿರಕ್ತಿನಿ ಪುಂಡಲಿ ಚಂಚಲ ಮದಿಯು. ವಿರಕ್ತಿನಿ ಪುಂಡಲಿ ಚಂಚಲ ಮದಿಯು. ಭಕ್ತಿ ವಾಹಿನಿಗಾ ರಾವಾಲಿ ಮುಕ್ತಿಗೆ ಪಥ ಮುಗ ಮಾರಲಿ. ಭಕ್ತಿ ವಾಹಿನಿಗಾ ರಾವಾಲಿ తెలియక ఎన్నో దోషములున్నవి తెలిసిన ఎన్నో లోపములున్నవి. తెలియక ఎన్నో దోషములున్నవి తెలిసిన ఎన్నో లోపములున్నవి. తెలియక తెలుసని సాధన మానవ. తెలియక తెలుసని సాధన మానవ. తెలియక తెలుసని సాధన మానవ. గీత సుధావని వాసవి స్మరణలో. గీతా సుధావని వాసవి స్మరణలో. గీతా సుధావని వాసవి స్మరణలో. గీతా సుధావని వాసవి స్మరణలో. భక్తి వాహినిగా రావాలి ముక్తికి పథ ముగ మారలి. భక్తి వాహినిగా రావాలి. ಎಲ್ರಿಗೂ ಅರಿವು. ನಾಲ್ಕೂವರೆಗೆ ಹೊರಡ್ತೀನಿ. ಹಾಂ ಸರಿ, ಹಾಗಾದರೆ ಆಮೇಲೆ ಕೀರ್ತನೆ ಆಡ್ಬೋದಲ್ವ ಅವರು? ಸರಿ ಆಯ್ತು. ಹಾಗಾದರೆ ಓದೋಕ್ಕೆ ಶುರು ಮಾಡಿಬಿಡ್ಲಿಯಾ? ಹಾಂ. ಪೇಜ್ ನಂಬರ್ ಹೇಳಿ. ಪೇಜ್ ನಂಬರ್ 38, ಧರ್ಮನಂದನ ವೃತ್ತಾಂತ.
ಹಿಂದೆ ನರ್ಮದಾ ನದಿಯ ತಟದಲ್ಲಿ ಸಸ್ಯ ಸಮೃದ್ಧಿಯಿಂದಲೂ ಸಕಲ ರತ್ನರಾಶಿಗಳಿಂದಲೂ ಶ್ರೀಮಂತವಾದ ಹಾಗೂ ಚತುರ್ವರ್ಣದವರು ಸ್ನೇಹಭಾವದಿಂದ ಜೀವಿಸುತ್ತಿದ್ದ ಪ್ರತಿಷ್ಠಾನಪುರವೆಂಬ ನಗರವಿತ್ತು. ಅಲ್ಲಿ ಚೂಡಾಮಣಿ ಎಂಬ ವೈಶ್ಯೋತ್ತಮನು ಸತ್ಯಸಂಧನೂ ಧರ್ಮನಿಷ್ಠನೂ ಅತಿಥಿ ಸೇವಾಪರಾಯಣನೂ ಆಗಿ ಧರ್ಮಶ್ರೇಷ್ಠಿ ಎಂಬ ಹೆಸರಿನಿಂದ ಖ್ಯಾತನಾಗಿ ಯಾಚಕರ ಪಾಲಿಗೆ ಕಲ್ಪತರುವಾಗಿ ಜೀವಿಸುತ್ತಿದ್ದನು. ಆದರೇನು, ಸಂತಾನಹೀನನಾದ ಅವನು ಸುಗುಣವತಿಯಾದ ತನ್ನ ಪತ್ನಿ ಆರ್ಯಕಳ ಮನದಾಳದ ಪುತ್ರವಾಂಛೆಯ ಅಳಲನ್ನು ಕಂಡು ತಾನು ದುಃಖಿತನಾಗಿದ್ದನು. ಇಷ್ಟು ಹೇಳಿ ಇನ್ನು ಮುಂದೆ ಓದ್ಲಿಯೋ? ಹಾಂ. ಹರಿ ಓಂ. ಗುರು ಚತುಷ್ಟಯರನ್ನ ಸ್ಮರಿಸ್ಕೊಳ್ತಾ ಆತ್ಮೀಯ ಸಾಧಕಿಯರೇ, ವಾಸವಿ ದರ್ಶನಮಲ್ಲಿ ಯಾವುದೇ ಒಂದು ರಾಜನ್ನ ಅಥವಾ ಯಾವುದೇ ಒಂದು ಚರಿತ್ರೆ ಇದೆಲ್ಲ ಯಾವುದೇ ವಿಚಾರ ಬಂದ್ರೂ ಕೂಡ ವ್ಯಕ್ತಿತ್ವಕ್ಕೆ ಮಾಧ್ಯಮ ಅಲ್ವಾ? ಹೌದೌದು. ಯಾವುದೇ ಧರ್ಮಾತ್ಮರು ಬಂದ್ರೂ ಕೂಡ ಇಲ್ಲಿ ಧರ್ಮಾತ್ಮ ಅಂತಾನೆ ಹೇಳಿದ್ದಾರೆ. ಸತ್ಯಸಂಧರು ಧರ್ಮಿಷ್ಠರು ಅಂತ ಹೇಳಿದಾಗ ಅಲ್ಲಿ ಧರ್ಮನಂದನ ಅನ್ನೋ ವ್ಯಕ್ತಿನೇ ಇರ್ಬೇಕು ಅಂತ ಏನಿಲ್ಲ. ಯಾವ ಈ ವ್ಯಕ್ತಿತ್ವ ಉಳ್ಳವರು ಹೆಸರು ಯಾವ್ದಾದ್ರೂ ಪರವಾಗಿಲ್ಲ ಅಲ್ವಾ? ಯಾವ ವ್ಯಕ್ತಿತ್ವ ಅಂತ ಅಂದಾಗ ಸತ್ಯಸಂಧನು ಧರ್ಮಿಷ್ಠನು ಅತಿಥಿ ಸೇವಾ ಪರಾಯಣನೂ ಆಗಿ ಧರ್ಮಶ್ರೇಷ್ಠಿ ಎಂಬ ಹೆಸರಿನಿಂದ ಖ್ಯಾತನಾಗಿ ಯಾಚಕರ ಪಾಲಿಗೆ ಕಲ್ಪತರುವಾಗಿ ಜೀವಿಸುತ್ತಿದ್ದನು ಅಂತ ಹೇಳುದು. ಅಲ್ಲಿಗೆ ಎಲ್ಲ ಇತ್ತು, ದೇವರು ಎಲ್ಲ ಕೊಟ್ಟಿದ್ದ. ಸಂತಾನ ಭಾಗ್ಯ ಒಂದು ಇಲ್ಲದೆ ಇರೋದ್ರಿಂದ ಆಕೆಯ ಆ ಪತ್ನಿಗೆ ಏನಾಯ್ತು, ಸುಗುಣವತಿಯಾದ ತನ್ನ ಪತ್ನಿ ಆರ್ಯಕಳ ಆಕೆಗೆ ತುಂಬಾ ಮಗು ಆಗ್ಲಿಲ್ಲ ಅನ್ನೋ ಒಂದು ದುಃಖ ಇರುತ್ತೆ. ಈ ಒಂದು ಸತ್ಯಸಂಧ ಧರ್ಮಿಷ್ಠ ಅತಿಥಿ ಸೇವಾಪರಾಯಣ ಈ ರೀತಿ ಎಲ್ಲ ಒಂದು ನೋಡಿ. ಇವಾಗ ಹಿಂದೆ ನರ್ಮದಾ ನದಿಯ ತಟದಲ್ಲಿ ಅಂತ ಹೇಳಿದ್ರು. ಆ ಒಂದು ಏನಾಗಿದೆ ಅಂತಂದ್ರೆ ಅವಾಗೆಲ್ಲ ಇದು ರಿಯಲ್. ಆ ನದಿ ತೀರ ಅನ್ನೋದಾಗ್ಲಿ, ದೇವಸ್ಥಾನ ಆಗ್ಲಿ, ಪ್ರಕೃತಿ ಆಗ್ಲಿ, ಅಲ್ಲಿ ವಾಸ ಮಾಡ್ತಕ್ಕಂತ ಜನಗಳಾಗ್ಲಿ, ರಾಜ ಆಗ್ಲಿ, ಇದೆಲ್ಲ ಕೂಡ ಪ್ಲೆಸೆಂಟ್ ಫೀಲಿಂಗು ನಮ್ಗೆ. ನರ್ಮದಾ ನದಿಯ ತಟದಲ್ಲಿ ಸಸ್ಯ ಸಮೃದ್ಧಿ ಅಂತ ಹೇಳಿದ್ರು. ಪ್ರಕೃತಿಗೆ ಏನೂ ಕೊರತೆ ಇಲ್ಲದೆ ಇರ್ತಕ್ಕಂತ ಒಂದು ವಾತಾವರಣ, ಅಂದ್ರೆ ಒಂದು ಸಮೃದ್ಧಿಯಾಗಿರ್ತಕ್ಕಂತ ಸಾತ್ವಿಕವಾಗಿರ್ತಕ್ಕಂತ ಒಂದು ಒಳ್ಳೆ ವಾತಾವರಣ ನಮ್ಗೆ ಈ ಒಂದು ಕಥಾಭಾಗದಲ್ಲಿ ನಮ್ಮ ಕಲ್ಪನೆಗೆ ಬರುತ್ತೆ. ಇವ್ರು ಇದನ್ನ ಕಲ್ಪನೆಯಿಂದ ಬರ್ತಿರೋದ್ರಿಂದ ಆ ಕಲ್ಪನೆ ನಮಗೂ ಕೂಡ ಬರುತ್ತೆ. ಆದ್ರೆ ಇದನ್ನ ಓದೋದಷ್ಟೇ ಅಲ್ಲ, ಇದು ಓದ್ತಾ ಇದ್ದಂಗೆ ಆ ಭಾವದಲ್ಲಿ ನಾವು ವಿಹರಿಸಬೇಕು. ಗ್ರಂಥಗಳು ಮೆಸೇಜ್ ಕೊಡೋದು ಒಂದು ವಿಧಾನ ಆದ್ರೆ ಆ ಕಲ್ಪನೆಗೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆ ಶಕ್ತಿ ಬರ್ದವ್ರಿಗೆ ಇರುತ್ತೆ. ಯಾರು ರಚನೆ ಮಾಡಿರ್ತಾರೋ ಈ ರೀತಿ ಅಂತವ್ರಿಗೆ ಆ ಶಕ್ತಿ ಇರುತ್ತೆ. ಆ ಒಂದು ಕಲ್ಪನಾ ಲೋಕದಲ್ಲಿ ಅವರು ಜೀವಿಸಿ ಅಲ್ವಾ, ಅವರು ಜೀವಿಸಿ ಅದನ್ನ ಬರ್ದಿದ್ದಕ್ಕೋಸ್ಕರ ಆ ಕಲ್ಪನೆ ನಮ್ ಕಣ್ಮುಂದೆ ಬರುತ್ತೆ. ಆದ್ರೆ ಗ್ರಂಥಾಧ್ಯಯನ ಅನ್ನೋದಕ್ಕೂ ಕೂಡ ಒಂದು ಆಂತರಿಕ ಸಿದ್ಧತೆ ಬೇಕಾಗತ್ತೆ ಮನುಷ್ಯನಿಗೆ. ನಾನು ಅರ್ಜೆಂಟ್ ಅಲ್ಲಿ ಇನ್ಸ್ಟೆಂಟ್ ಆಗಿ ನಿಂತ್ಕೊಂಡೆ ತಿಂಡಿ ತಿನ್ಬಿಟ್ಟು ಓಡೋಗ್ಬಿಡ್ತೀನಿ ಅಂತೀನಲ್ಲ, ಆ ರೀತಿ ಆಗೋದಿಲ್ಲ. ಇದೆಲ್ಲ ಕೂಡ ಸ್ವಾದ ಸುಖವನ್ನ ಅನುಭವಿಸ್ಬೇಕು. ಸತ್ಸಂಗ ಅಂತ ಅಂದಾಗ ಅಲ್ಲಿರ್ತಕ್ಕಂಥ ಸದ್ವಿಚಾರಗಳು ಪುರಾಣವೇ ಆಗ್ಬೋದು, ಚರಿತ್ರೆಗಳೇ ಆಗ್ಬೋದು, ವಿಚಾರನೆ ಆಗ್ಬೋದು, ತತ್ವವೇ ಆಗ್ಬೋದು, ಬ್ರಹ್ಮಸೂತ್ರಗಳೇ ಆಗ್ಬೋದು, ಆಗಮ ಆಗ್ಬೋದು, ಯಾವುದೇ ಆಗ್ಲಿ ಆ ಸಂದರ್ಭಕ್ಕೆ ಹಾಗಾಗ್ತಾ ಇತ್ತಂತೆ. ಹಿಂದೆ ಸತ್ಸಂಗ ಅಂತ ಹೇಳಿ ಗುರುಗಳು ಮತ್ತು ಗುರುಗಳ ಆ ಶಿಷ್ಯ ಪರಂಪರೆ ಆ ಕಲ್ಪನೆ ನಮಗ್ ತೋರ್ಸ್ಕೊಟ್ಟಿದಾರಲ್ವಾ, ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಖಂಡಿತ ಅವರು ಯಾವ ವಿಚಾರವನ್ನ ಹೇಳ್ತಾ ಇದ್ದಾರೋ
ತಿಳಿಸ್ತಾ ಇದ್ದಾರೋ ಅದರ ವಿಚಾರದ ಬಗ್ಗೆ ಅನುಭೂತಿಯನ್ನು ಕೂಡ ಉಂಟು ಮಾಡ್ತಾ ಇದ್ರು. ಅಲ್ಲಿ ಕೂತಿರ್ತಕ್ಕಂಥ ಶಿಷ್ಯ ಪರಂಪರೆಗೆ ಆ ಅನುಭವ ಆಗ್ತಾ ಇತ್ತು. ಅದೆಂಗ್ ಸಾಧ್ಯ ನಮ್ಗನ್ಸುತ್ತೆ. ಅದೆಂಗ್ ಸಾಧ್ಯ? ಅವ್ರೇನು ಇನ್ನೂ ಅಧಿಕಾರಿಗಳಾಗಿಲ್ಲ, ಇನ್ನು ಪೂರ್ವ ಸಿದ್ಧತೆಗಳಾಗಿಲ್ಲ. ತತ್ವದ ವಿಚಾರ ಹೇಳ್ಬಿಟ್ರೆ ಅವ್ರಿಗೆ ಅದು ಹೆಂಗೆ ಅನುಭವಕ್ಕೆ ಬರೋದಿಕ್ಕೆ ಸಾಧ್ಯ ಅಂತ ನಮಗ್ ಪ್ರಶ್ನೆ ಬರುತ್ತೆ. ಆದ್ರೆ ಸಾಧ್ಯ ಅನ್ನೋದು ಯಾಕೆ ಅಂತಂದ್ರೆ ನಮ್ಮೂರಲ್ಲಿ ಇವಾಗ ನಾವು ನೋಡಿರೋ ಹಾಗೆ ತತ್ವದ ವಿಚಾರ ತುಂಬಾ ಚೆನ್ನಾಗಿ ಮಾತಾಡೋದು ಸುಬ್ರಾಯ್ ಶರ್ಮಾ ಅವರು, ಆಮೇಲೆ ದೇವರಾಯ್ ಕುಲಕರ್ಣಿ ಅವರು, ಭಗವತ್ಪಾದರು, ಆಮೇಲೆ ಹೆಸರು ಇನ್ನಿಬ್ರಿದ್ದಾರೆ. ಅವ್ರು ಎಲ್ಲರಿಗಿಂತ ಚೆನ್ನಾಗಿ ವಿಚಾರ ಮಾಡ್ಸೋರು. ನಮ್ಗೇನು ಗೊತ್ತಿಲ್ಲ, ಉಪನಿಷತ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೂ ಕೂಡ ಅವರು ತತ್ವವನ್ನ ಹೇಳಿದ್ರೆ ನಾವ್ ಆ ಸ್ಥಿತಿಗೆ ಹೋಗೇ ಬಿಟ್ವೇನೋ ಅನ್ನೋ ಒಂದು ಅನುಭವ ನಮ್ಗೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ಅದನ್ನ ಅವ್ರಿಗೆ ಅನುಭವ ಅನ್ನೋದು ಸಾಧನೆ ಆಗಿರುತ್ತೆ. ಆ ಅನುಭವಕ್ಕೆ ಸಾಧಕರಾಗಿ ಹೊರಟಿರ್ತಾರೆ. ಆದ್ರೆ ನಿಜವಾದ ಆಸೆ ಇರುತ್ತೆ ಅವ್ರಿಗೆ. ತತ್ವವನ್ನ ನಾನು ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋ ಒಂದು ನಿಜವಾದ ಆಸೆ ಅವ್ರಿಗೆ. ಆ ತತ್ವವನ್ನ ಕೇಳುವಂತಹ ಸಾಧಕ ಹೃದಯಗಳಿಗೆ ಅನುಭೂತಿ ಮಾಡಿಸ್ತಾ ಇದ್ರು ಅವರು. ಹಾಗಾಗಿ ಅಲ್ಲಿ ಏನಪ್ಪ ವಿಚಾರ ಅಂತಂತಂದ್ರೆ, ಇವಾಗ ಇದು ರಚನೆ ಮಾಡಿರ್ತಕ್ಕಂಥ ಅಕ್ಕ ಅವ್ರಿಗೆ ಆ ಒಂದು ಕಲ್ಪನೆಯಲ್ಲಿ ನಿಂತು ಅದನ್ನ ಅನುಭವಿಸಿ ಈ ಗ್ರಂಥವನ್ನ ರಚನೆ ಮಾಡಿರೋದ್ರಿಂದ ಏನಾಗುತ್ತೆ, ಸ್ಪೇಸ್ ಇರತ್ತೆ. ಅಂದ್ರೆ ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಪೇಸು ಅವ್ರು ತಗೊಂಡು ಅದನ್ನ ರಚನೆ ಮಾಡಿದ್ದಕ್ಕೆ ನಮಗೂ ಕೂಡ ಆ ಸ್ಪೇಸ್ ಫೀಲ್ ಆಗತ್ತೆ. ಅದನ್ನ ಓದುವಾಗ ನಾವು ಸುಮ್ಮನೆ ವಿಚಾರದ ತರ ಓದ್ರೆ ವಿಚಾರನೇ, ಕತೆ ತರ ಓದಿದ್ರೆ ಅದು ಕತೆನೆ, ಆಯ್ತಾ? ವಿಚಾರ ಅನ್ಕೊಂಡು ಓದಿದ್ರೆ ಅದ್ರಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ಗಳು ತಗೊಂತಾನೇ ಇರ್ತೀವಿ. ಎಷ್ಟು ಬೇಕಾದ್ರೂ ಇನ್ಫಾರ್ಮೇಶನ್ಗಳು ತಗೋಬಹುದು. ಆದ್ರೆ ಅವ್ರು ಅದರಲ್ಲಿ ಅನುಭವಿಸಿ ಬರ್ದಿರೋದ್ರಿಂದ ಏನಾಗತ್ತೆ ಅಂತಂದ್ರೆ ಓದುಗರಿಗೆ, ಅದೇ ರೀತಿ ತತ್ವ ಹೇಳಿದ್ರೆ ತತ್ವ ಕೇಳೋರ್ಗೆ, ಪುರಾಣದಲ್ಲಿ ಆಸಕ್ತಿ ಇದ್ದು ಕೇಳೋರ್ಗೆ ಆ ಅನುಭೂತಿ ಅದನ್ನ ಕೊಡೋದಕ್ ಸಾಧ್ಯ. ಯಾರು ಅದನ್ನ ಸವಿದು ಅದನ್ನ ರಚನೆ ಮಾಡಿರ್ತಾರೋ ಅವ್ರಿಗೆ ಕೊಡೋದಿಕ್ಕೆ ಸಾಧ್ಯ. ಇಲ್ಲಿ ಇದು ಓದಿದ ತಕ್ಷಣ ನಮ್ಗೆ ಖಂಡಿತವಾಗ್ಲೂ ಆ ಭಾವನೆ ಬರುತ್ತೆ, ಆ ರೀತಿಯ ಒಂದು ಕಲ್ಪನೆ ಬರುತ್ತೆ. ಇದನ್ನ ಓದಿದ ತಕ್ಷಣ ಯಾವಾಗ ಶೃಂಗೇರಿಗೆ ಹೋಗೋಣ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲೂ ನದಿ ಇದೆ, ದೇವಸ್ಥಾನ ಇದೆ, ನಿತ್ಯ ಪೂಜೆ ದೇವಿಗೆ. ಆ ಪೂಜೆ ಆ ದೇವಸ್ಥಾನದಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡ್ದಾಗ್ಲಿಂದ ಪೂಜೆ ವಿಧಿವಿಧಾನಗಳು ನಡೆದು ಆ ಒಂದು ಅಲ್ಲಿಯ ತರಂಗಗಳು ಎಳೆದು ಬಿಡುತ್ತೆ ನಮ್ಮನ್ನ. ಅಷ್ಟು ನಮಗ್ ಸಂತೋಷ ಕೊಡುತ್ತೆ ಆ ತರಂಗಗಳ ಶಕ್ತಿ. ಅದಕ್ಕೆ ನಿತ್ಯ ಪೂಜೆ ಅಂತನ್ನೋದು. ಯಾಕೆ ಅಂತಂದ್ರೆ ಇಲ್ಲಿ ಪೂಜೆ ಮುಖ್ಯ ಅಲ್ಲ, ಪೂಜೆಯಿಂದ ಆಗಿರ್ತಕ್ಕಂಥ ವಾತಾವರಣದ ಪ್ರಭಾವವನ್ನ ಹೀರ್ಕೊಳ್ಳೋದೇ ಸಾಧಕನ ಒಂದು ಉದ್ದೇಶ, ತೀರ್ಥಯಾತ್ರೆಯ ಉದ್ದೇಶ ಅಂತ ಹೇಳಿ ಸದ್ಗುರುಗಳು ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಈ ವಿಚಾರವನ್ನು. ನಾವ್ ಅದಕ್ಕೆ ಯಾವುದೇ ಒಂದಾಗ್ಲಿ ಅನುಭವವನ್ನ ನನಗ್ ಬೇಕು ಆ ಎಕ್ಸ್ಪೀರಿಯನ್ಸ್. ನಾವೇನ್ ಅನ್ಕೊಂತೀವಿ, ಹೋಟ್ಲಿಗೆ ಹೋದಾಗ ನಾನು ಅವತ್ ತಿಂದಿದ್ದೆ, ಇವತ್ತು ಬಹಳ ಆಗ್ತಾ ಇದೆ, ಹೋಗಿ ನಾನು ಅದನ್ನ ತಿನ್ಬೇಕು ಅಂತಾನೆ ತಾನೇ ಅನ್ಕೊಂಡು ಹೋಟ್ಲಿಗೆ ಹೋಗ್ತೀವಿ. ಹೋಟ್ಲ್ ನೋಡಕ್ ಹೋಗ್ತೀವ, ತಿನ್ನಕ್ ಹೋಗ್ತೀವಿ. ಅಂದ್ರೆ ಅನುಭವ, ಆ ಅನುಭವವನ್ನ ನಾವು ತಗೊಳ್ಳೋದಿಕ್ ಹೋಗ್ತೀವಿ. ಅದೇ ರೀತಿ ಇಲ್ಲೇನಾಗತ್ತೆ ಅಂತಂದ್ರೆ ಆ ಒಂದು ಮಾನಸಿಕ ಸ್ಥಿತಿಗೆ ನಾವು ಬರ್ಲೇಬೇಕು. ಆ ಒಂದು ವಿಷನ್, ಆ ದೃಷ್ಟಿಕೋನ ನಮಗ್ ಬರ್ಲೇಬೇಕು. ಕೇಳುಗರಾಗಿ ಅನ್ನೋದು ಒಂದು ಪಾಯಿಂಟ್ ಆದ್ರೆ ಅದನ್ನ ನಾನು ಸ್ವಾದ ಮಾಡ್ಬೇಕು ಅನ್ನೋದು ಒಂದು ಪಾಯಿಂಟ್ ಆಗತ್ತೆ, ವಿಹರಿಸುವುದು. ಆ ರೀತಿನಲ್ಲಿ ಹಿಂದೆ ನರ್ಮದಾ ನದಿಯ ತಟದಲ್ಲಿ ಅಂತ ಅವ್ರು ಕಲ್ಪನೆ ಮಾಡಿದ ತಕ್ಷಣನೇ ನಮ್ಗೆ ಎಷ್ಟು ಆನಂದ ಆಗತ್ತೆ. ಆ ನದಿ ಮಾತೆ ಅವಳು, ಆ ಮಾತೆಯ ಒಂದು ಕಲ್ಪನೆ. ಯಾಕೆ ಅಂತಂದ್ರೆ ನದಿ ಅಂದಿದ ತಕ್ಷಣ ಮಾತೆ, ಗಂಗಾ ಮಾತೆ, ನರ್ಮದಾ ಮಾತೆ ಅಲ್ವಾ, ಇದೆಲ್ಲ ಮಾತೆ ಅನ್ನೋ ಕಲ್ಪನೆ ನಮ್ಗೆ ಹಾಯ್ ಫೀಲಿಂಗ್ ಕೊಡ್ತಾ ಇರುತ್ತೆ, ಆನಂದ ಕೊಡ್ತಾ ಇರುತ್ತೆ. ಆ ರೀತಿ ಅನುಭೂತಿಯಿಂದ ಕಂಟಿನ್ಯೂ ಆಗುತ್ತೆ ಕತೆ. ಆ ಕತೆ ಕಂಟಿನ್ಯೂ ಆಗಿ ಇಲ್ಲೇನಾಯ್ತು, ಸಕಲ ರತ್ನ ರಾಶಿಗಳಿಂದ ಶ್ರೀಮಂತವಾದ ಚತುರ್ವರ್ಣದವರು ಸ್ನೇಹ ಭಾವದಿಂದ ಜೀವಿಸುತ್ತಿದ್ದ
ಅಂತ ಅಂದಾಗ ಇವತ್ತಿನ ಕಾಲಕ್ಕೆ ದುಃಖದ ಸಂಗತಿ. ಯಾಕೆ ಅಂತಂದ್ರೆ ಅಕ್ಕ ಪಕ್ಕ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲಿದೆ ಸ್ನೇಹ ಭಾವ? ಚಾತುರ್ವರ್ಣದವರು ಸ್ನೇಹ ಭಾವ, ನಮ್ ಜನಾನೇ ಹೊಂದ್ಕೊಳ್ಳಲ್ಲ. ಇಲ್ಲಿ ಚಾತುರ್ವರ್ಣದವರು ಹೊಂದ್ಕೊಂಡಿದ್ರಂತೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಹೊಂದ್ಕೊಂಡಿದ್ರಂತೆ. ಎಷ್ಟ್ ಚೆನ್ನಾಗಿದೆ ನೋಡಿ. ಆ ರೀತಿ ಇರೋ ಒಂದು ಊರು ಇನ್ನೆಷ್ಟು ಚೆನ್ನಾಗಿರ್ಬೇಡ. ಮನೇಲಿದ್ರು ಚಂದ, ಆಚೆ ಹೋದ್ರು ಚಂದ, ವಾಕಿಂಗ್ ಹೋದ್ರು ಚಂದ, ಎಲ್ಲೋದ್ರು ಚಂದ. ಮನೇಲಿದ್ರೆ ಒಂಥರ ಸುಖ, ಆಚೆ ಇದ್ರೆ ಇನ್ನೊಂಥರ ಸುಖ. ಅದು ನಮಗ್ ಕಾಣುತ್ತೆ. ಹಿಂದೆ ನಮ್ ಚಿಕ್ಕ ವಯಸ್ಸಿನಲ್ಲಿ ಈ ಅನುಭವ ನಮ್ಗೆ ಆಗಿರುತ್ತೆ. ನಾವೆಲ್ಲ ವಾಕಿಂಗ್ ಹೋಗ್ತೀವಿ, ಕೆರೆ ಏರಿ ಮೇಲೆ ಹೋಗಿರ್ತೀವಿ, ಆ ಪ್ರಕೃತಿನ ಅನುಭವಿಸಿರ್ತೀವಿ, ಎಲ್ಲ ಮಾಡಿರ್ತೀವಿ. ಆ ಅನುಭವ ನಮ್ಗಿರತ್ತೆ. ಯಾರೋ ಎದುರಿಗೆ ಸಿಗ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಇವಾಗ ಕಷ್ಟ ಅಲ್ಲ ಅವೆಲ್ಲನೂ. ಹಾಗಾಗಿ ಆ ರೀತಿ ಸತ್ಯಸಂಧ, ಧರ್ಮಿಷ್ಠ, ಅತಿಥಿ ಸೇವಾ ಪರಾಯಣ ಅಂತ ಅಂದಾಗ ಧರ್ಮಶ್ರೇಷ್ಠಿ ಹೆಸರಿನಿಂದ ಅವರು ನಿಜವಾಗ್ಲೂ ಎಲ್ರಿಗೂ ಕೂಡ ದಾನ ಧರ್ಮಗಳನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಅವ್ರ ವ್ಯಕ್ತಿತ್ವದ ಕಲ್ಪನೆ. ಆದ್ರೆ ಇಷ್ಟೆಲ್ಲಾ ಇದ್ರೂ ಕೂಡ ರಾಜನ ಹೆಂಡತಿಗೆ ಮಕ್ಳಾಗ್ಲಿಲ್ಲ ಅನ್ನೋ ಒಂದು ದುಃಖ ಅವರಲ್ಲಿ ಸ್ಟಾರ್ಟ್ ಆಗತ್ತೆ. ಯಾವುದೇ ಮನುಷ್ಯ ಅಷ್ಟೇ, ಯಾವ್ದಿಲ್ವೋ ಅದಕ್ಕೆ ದುಃಖ ಆಗೋದು, ಇರೋದಕ್ಕೆ ಯಾರು ದುಃಖ ಆಗುತ್ತೆ. ಇವಾಗ ಮಗು ಇಲ್ಲ ಅನ್ನೋದಕ್ಕೆ ಇವಾಗ ಅವ್ರಿಗೆ ಪಾಪ ದುಃಖ ಆಗ್ತಾ ಇದೆ. ಓದಿಮ್ಮ. ಒಂದು ದಿನ ಆ ದಂಪತಿಗಳು ಚವನ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅವರ ಬಳಿ ತಮ್ಮ ದುಃಖವನ್ನು ತೋಡಿಕೊಂಡರು. ಯೋಗಿವರ್ಯರಾದ ಅವರು ಆದಿಪರಾಶಕ್ತಿಯನ್ನು ಕುರಿತು ನಿಶ್ಚಲ ಚಿತ್ತದಿಂದ 1 ವರ್ಷ ಕಾಲ ತಪಸ್ಸನ್ನು ಆಚರಿಸುವಂತೆ ಆದೇಶಿಸಿ ದೇವಿ ಮಂತ್ರವನ್ನು ಉಪದೇಶಿಸಿದರು. ನಿಷ್ಠೆಯಿಂದ ವ್ರತವನ್ನು ಆಚರಿಸುತ್ತಾ ದೇವಿ ಮಂತ್ರ ಧ್ಯಾನ ಲೀನರಾದ ಆ ದಂಪತಿಗಳಿಗೆ ದೇವಿಯು ಸಾಕ್ಷಾತ್ಕರಿಸಿ ತೇಜೋನಿಧಿಯಾದ ಪುತ್ರನು ಜನಿಸುವನೆಂದು ವರವಿತ್ತು ಅಂತರ್ಧಾನರಾದಳು. ಆ ಶಿಶುವಿಗೆ ಧರ್ಮನಂದನ ಎಂಬ ಹೆಸರಿಟ್ಟು ಸತಿಪತಿಗಳು ಆ ಶಿಶು ಸನ್ನಿಧಿಯಲ್ಲಿ ಸ್ವರ್ಗವನ್ನು ಕಂಡರು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಗುರುಗಳ ಹತ್ರ ಹೋಗ್ತಾರೆ ಅಲ್ವಾ. ಇವಾಗ ಎಲ್ರೂ ಒಂದು ಪ್ರಶ್ನೆ ಕೇಳ್ತಾರೆ. ಸನ್ಯಾಸಿಗಳಾಗಿರ್ತಾರೆ, ಗುರುಗಳಾಗಿರ್ತಾರೆ, ಅಂತವ್ರ ಹತ್ರ ಎಲ್ಲ ಹೋಗಿ ನಮಗ್ ಮಗು ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲವನ್ನೂ ತ್ಯಾಗ ಮಾಡಿ ಬಂದಿರೋರು ಮಗು ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ಅದು ಹೆಂಗಾಗತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ರೂ ಮನ್ಸಲ್ಲೂ ಬರುತ್ತೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಕಲ್ಪತರು ಕಾಮಧೇನು ಗುರು ಅಂದ್ರೆ ಏನ್ ಬೇಕಿದ್ರೂ ಪ್ರಾಪ್ತಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತಂದ್ರೆ ಅವರಿಗೆ ಯಾಕೆ ಒಂದು ಮಗುವಿನ ಜನನ ಆಗ್ಲಿ ಅಂತ ಅವ್ರ ಆಶೀರ್ವಾದ ಮಾಡ್ತಾರೆ ಅಂತಂದ್ರೆ, ಈ ಪ್ರಪಂಚದಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಉತ್ತಮ ಸಂತಾನ ಇದ್ರೇನೆ ಲೋಕ ಕಲ್ಯಾಣ ಆಗೋದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಅದಕ್ಕೋಸ್ಕರ ಬ್ಲೆಸ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಮಾಡಿದ್ರೆ ಆ ಆಶೀರ್ವಾದ ಫಲಿಸುತ್ತೆ, ಸುಮ್ನೆ ಅಲ್ಲ. 1 ವರ್ಷ ತಪಸ್ ಮಾಡಕ್ಕೂ ಹೇಳಿದ್ರು, ದೇವಿಯನ್ನ ಕುರಿತು ಧ್ಯಾನ ಮಾಡಕ್ ಹೇಳಿದ್ರು. ಯಾವ್ದು ಕೂಡ ತಪಸ್ಸಿಲ್ದೆ ಸಿಗೋದಿಲ್ಲ. ತಪಸ್ಸಿಲ್ದೆ ಸಿಕ್ಕಿದಕ್ ಬೆಲೆನೂ ಇರೋದಿಲ್ಲ ಅಲ್ವಾ. ಅದೇನೋ ತೆಲುಗಿನಲ್ಲಿ ಹೇಳ್ತಾರಲ್ಲ, ಕೋರಿ ಕೋರಿ ತೆಚ್ಚುಕುನ್ನ ಪಿಲ್ಲಲ್ಲು ಅಂತ ಹೇಳ್ತಾರಲ್ವಾ. ಹಾಗೆ ನಾವು ತಪಸ್ ಮಾಡಿ ಮಕ್ಕಳನ್ನ ನಾವು ಒಂದು ಜಗತ್ತಿಗೆ ಪ್ರೆಸೆಂಟ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ತುಂಬಾ ಬೆಲೆ ಇರುತ್ತೆ. ನನಗಿಲ್ಲ, ಇಲ್ಲದೆ ಇರೋ ಸಂದರ್ಭದಲ್ಲಿ ಇದಕ್ಕಾಗಿ ನಾನು ಬಹಳ ಕಷ್ಟಪಟ್ಟು ನಾನು ಇದನ್ನ ಪಡ್ಕೊಂಡಿರೋದು ಅಂತ ನಾವು ಎಷ್ಟ್ ಚೆನ್ನಾಗಿ ಅದನ್ನ ಗುರ್ತಿಟ್ಕೊಂಡು ಎತ್ತಿಟ್ಕೊಂತೀವಿ. ಬಹಳ ಕಷ್ಟಪಟ್ಟು ತಗೊಂಡಿದ್ದೀನಿ ಇದನ್ನ ಅಂತ ಹೇಳಿ ನಾವು ಅನ್ಕೊಂತೀವಲ್ವಾ. ಹಾಗೆ ಏನಾಗುತ್ತೆ ಅಂದ್ರೆ ಮಕ್ಕಳ ವಿಚಾರದಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ, ತಪಸ್ಸನ್ನ ಆಚರಿಸ್ಬೇಕಾಗತ್ತೆ. ದೇವಿಯ ಒಂದು ಆರಾಧನೆಯನ್ನ ಮಾಡೋದಿಕ್ ಹೇಳ್ತಾರೆ, ದೇವಿ ಮಂತ್ರವನ್ನ ಕೊಡ್ತಾರೆ. ಸರಿ, ಆ ದಂಪತಿಗಳಿಗೆ ದೇವಿ ಸಾಕ್ಷಾತ್ಕರಿಸಿ ತೇಜೋನಿಧಿಯಾದ ಪುತ್ರನು, ಅಪ್ಪ ಒಳ್ಳೆ ಮಕ್ಕಳು ಬೇಕು, ಒಳ್ಳೆ ಮಕ್ಕಳು ಬೇಕು, ಎಲ್ರಿಗೂ ಆಸೆ. ಆದ್ರೆ ಒಳ್ಳೆ ದಾರಿಗೆ ಹೋಗಕ್ಕೆ ಯಾರು ಬಿಡಲ್ಲ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದೀವಿ. ಒಳ್ಳೆ ಮಕ್ಕಳು ಬೇಕು ಅನ್ನೋದು ಏನಕ್ಕೆ ಅಂತಂತಂದ್ರೆ, ಆ ಒಂದು ಲೋಕ, ಆ ಭೂಲೋಕ ಸುವ್ಯವಸ್ಥಿತವಾಗಿ ಒಬ್ಬ ವ್ಯಕ್ತಿ ಏನಾದ್ರು ತುಂಬಾ ಚೆನ್ನಾಗಿ
ಆ ವ್ಯಕ್ತಿನೇ ಶಕ್ತಿಯಾಗಿ, ಶಕ್ತಿನೇ ತತ್ವವಾಗಿ ಇಡೀ ಜಗತ್ತನ್ನ ಆಳುತ್ತೆ ಆ ಜ್ಞಾನ ಇದ್ರೆ. ಅದೇ ರೀತಿನಲ್ಲಿ ಒಳ್ಳೆ ಮಕ್ಕಳು ಬೇಕು ಅಂತ ಅಂದಾಗ ತಾನೂ ಚೆನ್ನಾಗಿದ್ದು ತನ್ನ ಸುತ್ತ ಇರ್ತಕ್ಕಂಥ ಒಂದು ಪರಿಸರ ಏನಿದೆಯೋ ಅದೆಲ್ಲವನ್ನೂ ಕೂಡ ನೆಮ್ಮದಿ ಶಾಂತಿಯಿಂದ ಕೊಟ್ಟು ಬಾಳಕ್ಕೆ ಬಿಡ್ತಾನೆ. ಇಲ್ಲ ಅಂತಂತಂದ್ರೆ ಯಾವ ಒಂದು ಸಂತಾನ ಸರಿ ಇರೋದಿಲ್ವೋ ಆ ಸಂತಾನ ತನಗ ತಾನೂ ಶಾಪ, ತನ್ನಿಂದ ಸುತ್ತಮುತ್ತಲ ಇರೋರ್ಗೂ ಶಾಪ, ಆ ರೀತಿನಲ್ಲಿ ಬೆಳೀತಾ ಹೋಗ್ತಾನೆ ಅಲ್ವಾ. ಅದಕ್ಕೆ ಪ್ರತಿ ತಂದೆ ತಾಯಿ ಕೇಳ್ಕೊಳ್ಳೋದು ಒಳ್ಳೆ ಮಕ್ಕಳು, ಒಳ್ಳೆ ಮಗು ಜನ್ಮಕ್ಕೂ ಆಗ್ಲಿ, ಒಳ್ಳೆ ಸಂತಾನ ನಮ್ಮ ಮನೆಯಲ್ಲಿ ಪ್ರಾಪ್ತಿ ಆಗ್ಲಿ ಅಂತ ಕೇಳ್ಕೊಳ್ಳೋದು ಏನಕ್ಕೆ ಅಂದ್ರೆ ನೆಮ್ಮದಿ ಶಾಂತಿಗೋಸ್ಕರ, ಇನ್ನೇನಕ್ಕೋಸ್ಕರನೂ ಅಲ್ಲ. ಅವ್ರ ಪಾಡ್ದವ್ರು ಬೆಳೀತಾರೆ, ಅವ್ರ ಪಾಡ್ದವ್ರು ಎಲ್ಲ ಜೀವನ ನಡ್ಸ್ಕೊಂತಾರೆ. ಆದ್ರೆ ಒಂದು ವ್ಯಕ್ತಿ ಅನ್ನೋದು ಏನ್ ಗೊತ್ತಾ, ಬರೀ ವ್ಯಕ್ತಿ ಅಲ್ಲ, ಒಂದು ವ್ಯಕ್ತಿ ಅನ್ನೋದು ಒಂದು ಪರಿಸರ, ಒಂದು ವ್ಯಕ್ತಿ ಅನ್ನೋದು ಒಂದು ಪರಿಸರ ಕ್ರಿಯೇಟ್ ಆಗುತ್ತೆ. ಒಂದು ವ್ಯಕ್ತಿ ಅನ್ನೋದು ಆ ಪರಿಸರ ನಿರ್ಮಾಣ ಚೆನ್ನಾಗಿದ್ರೆ ಸುತ್ತ ಇರೋರೆಲ್ಲರೂ ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರನೇ ನಮ್ಗೆ ಪ್ರತಿ ವ್ಯಕ್ತಿ ಕೂಡ ಅದರ ಅರ್ಥ ಗೊತ್ತಿಲ್ಲ, ಆದ್ರೆ ಎಲ್ರಿಗೂ ಅನ್ಸುತ್ತೆ ಒಳ್ಳೆ ಮಗು ಬೇಕಪ್ಪ, ಒಳ್ಳೆ ಮಗು ಹುಟ್ಲಿಯಪ್ಪ, ನೀವ್ ಆಶೀರ್ವಾದ ಮಾಡಿಯಪ್ಪ ಅಂತ ಹೇಳ್ತಾರೆ. ಬೀಜ ಎಂದಾದ ಇರ್ಲಿ, ಅದಲ್ಲ, ಜನರಲ್ ಆಗಿ ಎಲ್ರು ಕೇಳ್ತಾರೆ, ನಮ್ಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಮಗು ಹುಟ್ಲಿ ಅಂತ ಪಾಪ ಎಲ್ರು ಕೇಳ್ಕೊತಾರೆ. ಆ ರೀತಿನಲ್ಲಿ ಏನಾಯ್ತು, ಇಲ್ಲಿ ಧರ್ಮಾಧಿಷ್ಠನಾಗಿರ್ತಕ್ಕಂಥ ಆ ಒಂದು ಯಾರು ಆ ರಾಜನ ಹೆಸರು ಅಲ್ಲ, ಚೂಡಾಮಣಿ. ಆ ರಾಜನಿಗೆ ಅವನು ಧರ್ಮ ಶ್ರೇಷ್ಠಿ ಆಗಿದ್ದಾನೆ, ಅಂದ್ರೆ ಧರ್ಮಿಷ್ಠನಾಗಿದ್ದಾನೆ. ಅವನಿಗೆ ಹುಟ್ಟೋ ಮಗುಗೆ ಹೆಸರು ಧರ್ಮನಂದನ ಅಂತಾನೆ ಇಟ್ಬಿಟ್ರು. ಹೆಂಗಿದೆ ನೋಡಿ, ಅವರು ಧರ್ಮಿಷ್ಠರಾಗಿದ್ದಕ್ಕೆ ಅಂಥದೇ ಪ್ರೇರಣೆ ಬರುತ್ತೆ. ಯಾವ್ದೋ ಹೆಸರು ಇಡ್ಬೇಕು ಅಂತ ಅವ್ರಿಗೆ ಅನ್ಸಲ್ಲ. ತಿಕ್ಲಾಗಿ ನಮ್ ತಲೆ ಇದೆ, ತಿಕ್ಲಾಗಿ ಹೆಸರಿಡ್ತೀವಿ. ಆದ್ರೆ ನಮ್ಮ ಮನಸ್ಸು ಒಂದು ಸತ್ವದಿಂದ ಒಂದು ಗುರಿಯನ್ನ ಇಟ್ಕೊಂಡು ನಾವು ಜಗತ್ತಿಗೆ, ನನ್ನ ಫ್ಯಾಮಿಲಿಗೆ ಆಗ್ಬೋದು ಅಥವಾ ಪ್ರಪಂಚಕ್ಕೆ ಆಗ್ಬೋದು, ಊರ್ಗೆ ಆಗ್ಬೋದು, ಈ ಮಗು ಒಂದು ಕೊಡುಗೆ ಅನ್ನೋ ಒಂದು ಭಾವದಿಂದ ನಾವು ಮಕ್ಕಳನ್ನ ಮಾಡಿದ್ರೆ ನಮ್ಗೇನಾಗುತ್ತೆ, ಅಂಥದೇ ನಮ್ಗೆ ಪ್ರೇರಣೆ ಬರುತ್ತೆ. ತೂಕವಾಗಿದೆ ಧರ್ಮನಂದನ, ತೂಕ ಹೆಂಗಿದೆ ನೋಡಿ, ಹೆಸರು ಹೇಳಿದ್ರೇನೆ ಆನಂದವಾಗ್ತಾ ಇದೆ. ಧರ್ಮನಂದನ ಅನ್ನೋ ಹೆಸರೇ ಆನಂದ ಕೊಡ್ತಾ ಇದೆ ನಮ್ಗೆ ಅಲ್ವಾ. ನಾವು ಆನಂದ ಕೊಡದೇ ಇರೋ ಹೆಸರುಗಳನ್ನ ಇಟ್ಬಿಟ್ಟು ಆನಂದ ಬೇಕು ಅಂದ್ರೆ ಹೆಂಗ್ ಸಿಗಕ್ ಸಾಧ್ಯ? ಹೆಸರು ಹೇಳಿದ್ರೇನೆ ಆನಂದ ಆಗಲ್ಲ, ಆನಂದ ಬಯಸ್ತೀವಿ ಅಲ್ವಾ. ಗೃಹಸ್ಥಿಗಳು ನಿಜವಾಗ್ಲೂ ಇವತ್ತು ಇದನ್ನೆಲ್ಲ ಆಲೋಚನೆ ಮಾಡ್ಬೇಕಾಗಿದೆ. ಗೃಹಸ್ಥಿಗಳು ಆಲೋಚನೆ ಮಾಡಿ ಹೆಸರನ್ನ ಇಟ್ಟಾಗ ಏನಾಗತ್ತೆ, ಹೆಸರಲ್ಲೂ ಒಂದು ಆನಂದ ಇದೆ. ಅವನ ಆನಂದ ಕೊಡ್ತಾನೋ ಬಿಡ್ತಾನೋ, ಹೆಸರಲ್ಲಾದ್ರೂ ಆನಂದ ಇದೆ ಅಲ್ವಾ. ಆತರ ಆ ಒಂದು ಪ್ರಭಾವ ಇದೆ ಒಂದೊಂದು ಹೆಸರಿಗೂ ನೋಡಿ. ಇದರಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಮಂತ್ರ ಶಕ್ತಿನಲ್ಲಿ ಯತೀಶ್ವರಾನಂದರು ಎಷ್ಟು ಚೆನ್ನಾಗಿ ಶಬ್ದ ತತ್ವವನ್ನ ವರ್ಣಿಸಿದ್ದಾರೆ ಅಂತಂದ್ರೆ, ಶಬ್ದ ಎಷ್ಟು ಪ್ರಭಾವಿತಗೊಳಿಸುತ್ತದೆ ಅನ್ನೋದನ್ನ ಹೇಳಿದ್ರು. ಅದು ಪ್ರಭಾವಿತಗೊಳಿಸೋದ್ರಿಂದನೇ ಜಪವನ್ನ ಮಾಡಿದಾಗ, ಆ ನಾಮವನ್ನ ನಾವು ಮಾಡಿದಾಗ ಆ ನಾಮ ಪ್ರಭಾವಿತಗೊಳಿಸುತ್ತೆ, ಶಬ್ದ ಪ್ರಭಾವಿತಗೊಳಿಸುತ್ತೆ ಅಂತಂದ್ಬಿಟ್ಟು ಹೇಳಿದ್ರು. ಹಾಗೆ ಯಾರಿಗೆ ನಾವು ಹೆಸರನ್ನ ಇಟ್ಟು ಕೂಗಿದ್ರೆ ಆ ಶಬ್ದ ಪ್ರಭಾವಿತಗೊಳಿಸುತ್ತೆ. ಶಬ್ದಕ್ಕ ಶಕ್ತಿ ಇದೆ, ಸುಮ್ಮನೆ ಅಲ್ಲ. ಹೆಸರು ಅನ್ನೋದು ಸುಮ್ಮನೆ ಅಲ್ಲ, ಶಬ್ದಕ್ಕೊಂದು ಶಕ್ತಿ ಇದೆ. ಅದು ಏನಾಗುತ್ತೆ, ಆ ಹೆಸರಿಂದ ಕರೆದಾಗ ನಮ್ಗೆ ಶಕ್ತಿಯ ಉತ್ಪತ್ತಿ. ಅಂದ್ರೆ ಆ ಶಬ್ದ ಏನು ತರಂಗಗಳನ್ನ ಕೊಡೋದಿಕ್ಕೆ ಸಾಧ್ಯವೋ ಆ ತರಂಗೋತ್ಪತ್ತಿಯನ್ನ ಆ ಶಬ್ದ ಮಾಡುತ್ತೆ, ಆ ಅಕ್ಷರಗಳ ಜೋಡಣೆಯಿಂದ. ಹಾಗಾಗಿ ಇಲ್ಲೇನಾಯ್ತು, ಆ ಶಿಶುವಿಗೆ ಧರ್ಮನಂದನ ಅಂತ ಹೇಳಿ ಹೆಸರನ್ನ ಇಡ್ತಾರೆ. ಆ ಶಿಶು ಸನ್ನಿಧಿಯಲ್ಲಿ ಸ್ವರ್ಗವನ್ನು ಕಂಡರು ಅಂತಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓದಿಮ್ಮ ಮುಂದೆ. ಧರ್ಮನಂದನನು ತನ್ನ ಬಾಲಲೀಲೆಗಳಿಂದ ಸತ್ಸಂಸ್ಕಾರಗಳಿಂದ ಆರ್ಯಕ ಚೂಡಾಮಣಿಗಳ ಪಾಲಿಗೆ ಆನಂದದ ನಂದನವನವನ್ನೇ ತೋರಿಸಿದನು. ಅಪರೂಪ ಸದ್ಗುಣಗಳಿಂದ, ದೈವಭಕ್ತಿ ಮತ್ತು ಪ್ರಜ್ಞಾ ವಿಶೇಷಗಳಿಂದ ಕರುಣಾರ್ದ್ರ ಮನಸ್ಕನಾಗಿ ಬೆಳೆಯುತ್ತಿದ್ದ ತಮ್ಮ ಪುತ್ರನಿಗೆ ಉಪನಯನ ಸಂಸ್ಕಾರ ಮಾಡಿಸಿ
ಭೃಗು ವಂಶ ಜಾತನಾದ ಚವನ ಮಹರ್ಷಿಯ ಗುರುಕುಲದಲ್ಲಿ ವೇದಾಭ್ಯಾಸಕ್ಕಾಗಿ ಸೇರಿಸಿದರು. ಧರ್ಮನಂದನನು ಎಲ್ಲರಿಗೂ ಪ್ರೀತಿ ಪಾತ್ರನಾಗಿ ಸಚ್ಚಿಷ್ಯನಾಗಿ ಗುರು ಸೇವಾನಿರತನಾಗಿ ವೇದಾಧ್ಯಯನ ಸಂಪನ್ನನಾಗುತ್ತಾ ಬಂದನು. ನೋಡಿ, ಮಗು ಹೇಗೆ ಸಂಸ್ಕಾರ ತಗೊಂಡ್ ಬಂದಿದೆ ಅಂತ ಅನ್ನೋದು ಇಲ್ಲಿ ನಮ್ಗೆ ವರ್ಣನೆಯಲ್ಲಿ ಗೊತ್ತಾಗತ್ತೆ. ಆ ಒಂದು ಬಾಲ ಲೀಲೆಗಳನ್ನೇ ಸಂಸ್ಕಾರ ಕಾಣ್ತಾ ಇರುತ್ತೆ. ಹೌದು. ಎಷ್ಟೋ ಮಕ್ಕಳದು ಚಿಕ್ಕ ವಯಸ್ಸಲ್ಲೇ ಕಾಣುತ್ತೆ ಅಂತಂದ್ರೆ ಬಾಲ ಲೀಲೆಗಳಲ್ಲೇ ಅವ್ರು ಏನ್ ತಂದಿದ್ದಾರೆ ಅನ್ನೋದು ನಮಗ್ ಗೊತ್ತಾಗತ್ತೆ. ಆದ್ರೆ ಕೆಲವು ಮಕ್ಕಳದು ಏನು ಗೊತ್ತಾಗಲ್ಲ, ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಕೆಲವು ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಏನೂ ಗೊತ್ತಾಗಲ್ಲ, ಆಮೇಲೆ ಅವ್ರನ್ನ ನೋಡಿದ್ರೆ ಅದ್ಭುತ ಆಶ್ಚರ್ಯ ಅನ್ನೋ ರೀತಿನಲ್ಲಿ ಬೆಳೆದಿರ್ತಾರೆ. ಆ ರೀತಿ ಕೆಲವು ಮಕ್ಕಳದ್ದು ಆ ತರ ಇರುತ್ತೆ. ಜ್ಞಾನಿಗಳಿಗೆ ಗೊತ್ತಾಗತ್ತೆ ಚಿಕ್ಕ ವಯಸ್ಸಲ್ಲೇ, ಮುಂದೆ ಇವ್ರು ಏನು ಅನ್ನೋದು ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಇಲ್ಲಿ ತೋರಿಸಿದರೆ ಚಿಕ್ಕ ವಯಸ್ಸಿನಿಂದಾನೇ ಸದ್ಗುಣಗಳಿತ್ತು, ದೈವಭಕ್ತಿ ಇತ್ತು, ಪ್ರಜ್ಞಾ ವಿಶೇಷ ಇತ್ತು, ಕರುಣಾರ್ಧ ಮನಸ್ತತ್ವ ಇತ್ತು. ಈ ರೀತಿ ಎಲ್ಲ ಇರ್ತಕ್ಕಂಥ ಆ ಮಗುಗೆ ಉಪನಯನ ಸಂಸ್ಕಾರ ಮಾಡಿಸಿ ಭೃಗು ವಂಶದವರಾದ ಚವನ ಮಹರ್ಷಿಗಳ ಗುರುಕುಲದಲ್ಲಿ ವೇದಾಭ್ಯಾಸಕ್ಕಾಗಿ ಸೇರಿಸ್ತಾರೆ. ಇವಾಗ ನಿಜವಾಗ್ಲೂ ಇದು ಈ ವ್ಯಕ್ತಿತ್ವ ಅನ್ನೋದು ಏನಿದೆಯೋ ಇಲ್ಲಿ ಏನ್ ತೋರಿಸಿದಾರೋ, ಇಂಥ ವ್ಯಕ್ತಿತ್ವ ಇರೋರು ಹೊಸದಾಗಿ ಏನು ಕಷ್ಟ ಪಡ್ಬೇಕಾಗಿಲ್ಲ. ಸಂಸ್ಕಾರನೇ ಎಲ್ಲ ಮಾಡಿಸ್ಬಿಡುತ್ತೆ. ನಾವೇನಾದ್ರು ಅಂತವ್ರನ್ನ ವಿಶೇಷ ಅಂತ ಹೊಗಳಿದ್ರೆ ಅವ್ರಿಗೇನು ಅನ್ಸಲ್ಲ, ಹೌದಾ ಅಂತ ಅಂತಾರೆ. ಅವ್ರಿಗೆ ಅದೇನೋ ವಿಶೇಷ ಅನ್ಸಲ್ಲ, ಯಾಕೆಂದ್ರೆ ಸಂಸ್ಕಾರದಲ್ಲೇ ಅದು ತಂದಿರೋದ್ರಿಂದ ಅವ್ರಿಗೇನಾಗತ್ತೆ, ಅದು ವಿಶೇಷವಾಗಿರ್ತಕ್ಕಂಥ ಅನುಭವನ್ನೇನು ಕೊಡೋದಿಲ್ಲ. ಅದು ಸಹಜ ಅಂತಾನೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಆ ರೀತಿ ಅವರು ಚಿಕ್ಕ ವಯಸ್ಸಿನಲ್ಲೇ ಬಾಲ ಲೀಲೆಗಳಲ್ಲೇ ತುಂಬಾ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ ತಂದಿರೋದ್ರಿಂದ ಅದರ ಪ್ರಭಾವ ಚಿಕ್ಕ ವಯಸ್ಸಿನಲ್ಲೂ ಕೂಡ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಆ ಒಂದು ಮಗುನ ಏನ್ ಮಾಡ್ತಾರೆ, ಚವನ ಮಹರ್ಷಿಗಳ ಗುರುಕುಲದಲ್ಲಿ ವೇದಾಭ್ಯಾಸಕ್ಕೋಸ್ಕರ ಸೇರಿಸ್ತಾರೆ. ವೇದಾಭ್ಯಾಸ ಬೇಕೇ ಬೇಕಾಗಿತ್ತು ಹಿಂದೆ ಎಲ್ಲ ಕೂಡ. ನಾವು ಏನ್ ಇವಾಗ ಮಕ್ಕಳಿಗೆ ವೇದಾಭ್ಯಾಸ ಅಂತ ಏನೇನ್ ಚಾಪ್ಟರ್ಸ್ ನಾವು ಇದನ್ನ ಓದಿದ್ರೇನೆ ಇನ್ನು ಮುಂದೆ ಎಲ್ಲ ಬದುಕು ಸಿಗೋದು ಅಂತ ಹೇಳಿ ಏನ್ ತರ ಈಗಿನ ಲೈಫ್ ಸ್ಟೈಲ್ಗೆ ಏನ್ ಬೇಕೋ ಆ ವಿದ್ಯೆಗಳನ್ನ ಇವಾಗ ನಾವು ಕೊಡ್ತೀವಲ್ವ, ಅದೇ ರೀತಿ ಆಗಿನ ಕಾಲದಲ್ಲಿ ಆ ಒಂದು ವಿದ್ಯೆ ಇದ್ರೆ ಮುಂದೆ ಅವನ ಜೀವನ ಚೆನ್ನಾಗಿರುತ್ತೆ. ಅವನೊಂದು ವ್ಯಕ್ತಿ ಅಲ್ಲ, ಶಕ್ತಿಯಾಗಿ ಬೆಳೀತಾನೆ. ಗುರುಕುಲದಲ್ಲಿ ಗುರುವಿನ ಸನ್ನಿಧಿಯಲ್ಲಿ ತೀಡಿರ್ತಕ್ಕಂಥ ವ್ಯಕ್ತಿಯಾಗಿ ಬೆಳಿತಾನೆ. ಆ ಬೆಳೆದಿರೋ ಮಗು ಗುರುಕುಲದಿಂದ ಆಚೆ ಬಂದ್ರೆ ಅದ್ರ ವಿಶೇಷತೆ ಬೇರೆ ಇರುತ್ತೆ. ಫಲ ಕೊಡೋದಕ್ ಬರ್ತಾರೆ. ಗುರುಗಳ ಆಶ್ರಮದಲ್ಲಿ ಚಿಕ್ಕ ಮಗುವಾಗಿ ಹೋಗಿ ಅಲ್ಲಿ ವಿದ್ಯೆ ಕಲ್ತು, ಗುರು ಸನ್ನಿಧಿಯಲ್ಲಿ ಸಂಸ್ಕಾರ ಕಲ್ತು, ಅವರು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಂಡು ಆತ್ಮ ಕಲ್ಯಾಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿದ್ಯೆಯನ್ನು ಕೂಡ ಪ್ರಾಪ್ತಿ ಮಾಡ್ಕೊಂಡು, ಆ ವಿದ್ಯೆ ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಗುರುಕುಲದಿಂದ ಆಚೆ ಬಂದು ಲೋಕ ಕಲ್ಯಾಣಕ್ಕೆ, ಆತ್ಮ ಕಲ್ಯಾಣ ಆದ್ಮೇಲೆ ಲೋಕ ಕಲ್ಯಾಣಕ್ಕೆ ಏನ್ ಬೇಕೋ ಆ ರೀತಿ ತಯಾರಾಗಿ ಅವರು ಗುರುಕುಲದಿಂದ ಆಚೆ ಬರ್ತಾ ಇದ್ರು. ಬಂದ್ರೆ ನೋಡೋದಿಕ್ಕೆ ಒಂದು ಆನಂದ, ಕೇಳೋದಿಕ್ಕೆ ಒಂದು ಆನಂದ. ಅಂತ ಅವ್ರನ್ನ ನೋಡೋದಿಕ್ಕೆ ಊರೂರೇ ಸೇರ್ತಾ ಇತ್ತಂತೆ ಹಿಂದಿನ ಕಾಲದಲ್ಲಿ. ಗುರುಕುಲದಿಂದ ತಯಾರಾಗಿ ಈ ತರ ಆಗಿದಾನಂತೆ, ಹಂಗಂತೆ ಹಿಂಗಂತೆ, ಗುರುಗಳಿಗೆ ಇಷ್ಟ ಆಗೋಂಗ್ ಬೆಳ್ದಿದಾನಂತೆ. ಒಂದು ವ್ಯಕ್ತಿ ಅಲ್ಲ, ಅವನೊಂದು ಶಕ್ತಿಯಾಗಿ ಬೆಳ್ದಿದಾನೆ. ತುಂಬ ಪ್ರಾಯದಲ್ಲಿ ಆಚೆ ಬರ್ತಾ ಇದ್ರು. 12 ವರ್ಷಕ್ಕೆ ಗುರುಕುಲಕ್ಕೆ ಹೋದ್ರೆ 24 ವರ್ಷಕ್ಕೆ ಆಚೆ ಬರ್ತಾ ಇದ್ರು. ತುಂಬು ಪ್ರಾಯ. ಆ ತುಂಬು ಪ್ರಾಯದಲ್ಲಿ ಆ ಸೌಂದರ್ಯದ ಜೊತೆ, ಬಾಹ್ಯ ಸೌಂದರ್ಯದ ಜೊತೆ ಆಂತರಿಕ ಸೌಂದರ್ಯ ಎರಡೂ ಸೇರ್ಕೊಂಡ್ಬಿಟ್ರೆ ಕೇಳ್ಬೇಕಾ, ನೋಡಕ್ಕೆ 2 ಕಣ್ಣು ಸಾಲದು. ಆ ರೀತಿ ವ್ಯಕ್ತಿತ್ವ ನಿರ್ಮಾಣ ಮಾಡಿ ಅಲ್ಲಿ ಕಳಿಸ್ತಾ ಇದ್ರಂತೆ. ಆ ರೀತಿ ವೇದಾಧ್ಯಯನ ಸಂಪನ್ನನಾಗುತ್ತಾ ಬಂದನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಾಧ್ಯಯನ ಕಲಿತಾ ವೇದಗಳಲ್ಲಿ ಏನ್ ಹೇಳ್ತಾರೆ ಹೇಳಿ ವೇದಗಳಲ್ಲಿ ಅಲ್ವಾ? ಜೀವೋದ್ಧಾರ, ಆತ್ಮೋದ್ಧಾರ ಎರಡೇ ಹೇಳೋದು. ಇನ್ನೇನ್ ಹೇಳ್ತಾರೆ ವೇದಗಳಲ್ಲಿ? ಇಡೀ ವೇದಗಳು ಓದಿದ್ರು ಅದೇ. ಜೀವೋದ್ಧಾರ, ನೀನ್ ಹೆಂಗ್ ಉತ್ತರಿಸ್ಕೋಬೇಕು. ಜೀವೋದ್ಧಾರ ಅಂತಂದ್ರೆ ಭೌತಿಕ, ಆತ್ಮೋದ್ಧಾರ ಅಂದ್ರೆ ಆಂತರಿಕ. ಈ ಎರಡರ ಉದ್ಧಾರ ಹೇಗೆ ಅನ್ನೋದನ್ನ ಗುರು ಸಾನ್ನಿಧ್ಯದಲ್ಲಿ ಅವರು ಕಲ್ತ್ಕೊಂಡು ಬರ್ತಾರೆ. ವೃತ್ತಿ ಪ್ರವೃತ್ತಿಗಳನ್ನ ಸಮನ್ವಯ ಮಾಡ್ಕೊಳ್ಳೋದಿಕ್ಕೆ ಅಲ್ವಾ? ಗುರುಗಳ ಹತ್ರ ಒಂದು ವೇದಾಧ್ಯಯನವನ್ನ ಮಾಡ್ಕೊಂಡು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಂಡು ಅವರು ಆ ಒಂದು ಯಾವ ಒಂದು ಜ್ಞಾನವನ್ನ ಪಡ್ಕೊಂಡಿರ್ತಾರೋ ಆ ಒಂದು ಜ್ಞಾನವನ್ನೇ ಅವ್ರಿಗೆ
ಪ್ರವೃತ್ತಿ ಆಗ್ಬಿಟ್ಟಿರತ್ತೆ ಅದು. ಆ ಪ್ರವೃತ್ತಿ ಶಕ್ತಿಯನ್ನ ತಗೊಂಡು ಆಚೆ ಬರ್ತಾರೆ, ಅದನ್ನೇ ವೃತ್ತಿ ಮಾಡ್ತಾರೆ. ಯಾಕೆ? ಜೀವೋದ್ಧಾರಕ್ಕೆ ಬದುಕ್ಬೇಕಲ್ಲ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ಸಂಸಾರ ಅವೆಲ್ಲರ ಪೋಷಣೆಗೋಸ್ಕರ, ಜೀವದ ಉದ್ಧಾರಕ್ಕೂ ಜೀವ ಪೋಷಣೆಗೋಸ್ಕರ ಆ ವೇದಗಳನ್ನ ಇವರು ರಾಜರು ಬಿಡಿ, ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಅವರು ಎಷ್ಟೋ ಜನ ಬ್ರಾಹ್ಮಣರು ಕೂಡ ಗುರುಕುಲದಲ್ಲಿ ವೇದ ಕಲಿಯೋದಕ್ಕೆ ಹೋಗ್ತಾರೆ ಅಲ್ವಾ. ರಾಜರು ಹೋಗ್ತಾ ಇದ್ರು, ಬ್ರಾಹ್ಮಣರು ಹೋಗ್ತಾ ಇದ್ರು, ಎಲ್ರು ಯಾರಿಗ ಅರ್ಹತೆ ಇದೆಯೋ ಎಲ್ಲ ಹೋಗ್ತಾ ಇದ್ರು. ಕಲ್ತ್ಕೊಂಡ್ ಬಂದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ವೃತ್ತಿ ಅನ್ನೋದೊಂದು ಬೇಕು. 24 ವರ್ಷ ಅಲ್ಲಿ ಕಲ್ತ ಮೇಲೆ ಆಚೆ ಬಂದು ತುಂಬ ಪ್ರಾಯದಲ್ಲಿ ಒಂದು ಮದುವೆ ಅಂತ ಮಾಡಿದ್ಮೇಲೆ ಮಕ್ಕಳು ಮರಿ ಸಂಸಾರ ಎಲ್ಲ ಆದ್ಮೇಲೆ ಪೋಷಣೆದು ಕೂಡ ಜವಾಬ್ದಾರಿ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಪಾಪ ಅವರು ವೃತ್ತಿ ಮಾಡ್ಬೇಕು ಅಂತ ಹೊರಟಾಗ ಯಾವ ವೃತ್ತಿ ಮಾಡ್ತಾರೆ? ತಾನು ಯಾವುದರಲ್ಲಿ ಪ್ರವೃತ್ತನಾಗಿದ್ದಾನೋ ಆ ವೃತ್ತಿಯನ್ನೇ ಆರಿಸ್ಕೊಂಡ್ರೆ ಜೀವ ಪೋಷಣೆನೂ ಆಯ್ತು, ಆತ್ಮ ಪೋಷಣೆನೂ ಆಯ್ತು. ಆ ರೀತಿನಲ್ಲಿ ಅನುಕೂಲಕರವಾಗಿ ನಮ್ಮ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಗಳು ಹಿಂದೆ ಆ ಗುರುಕುಲದ ವ್ಯವಸ್ಥೆ, ಆಶ್ರಮದ ವ್ಯವಸ್ಥೆಗಳೆಲ್ಲ ಕೂಡ ಪ್ರತಿ ಹಂತದಲ್ಲೂ ಕೂಡ ಜೀವಿ ಆನಂದವಾಗಿ, ಹಾಯಾಗಿ, ನೆಮ್ಮದಿಯಾಗಿ, ಬೆಳಕಿನಲ್ಲಿ ಶಕ್ತಿಯುತವಾಗಿ ಬದುಕೋದಿಕ್ಕೆ ದಾರಿಯನ್ನ ತೋರಿಸ್ತಾ ಇದ್ರು, ಶಕ್ತಿಶಾಲಿಗಳನ್ನಾಗಿ ಮಾಡ್ತಾ ಇದ್ರು. ಪ್ರತಿಯೊಂದರಲ್ಲೂ ಕೂಡ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಬೌದ್ಧಿಕ ಶಕ್ತಿ ಎಲ್ಲದರಲ್ಲೂ ಕೂಡ ಶಕ್ತಿ ಪ್ರವಹಿಸಬೇಕು. ಹಾಗೆ ಯಾಕೆ ಅಂತಂದ್ರೆ ಎಲ್ಲವೂ ಕಾರಣಗಳೇ, ಮಾಧ್ಯಮಗಳೇ ಅಲ್ವಾ. ನಮ್ಮ ಮನಸ್ಸು ನಮಗೆ ಮಾಧ್ಯಮ, ನಮ್ಮ ಬುದ್ಧಿ ನಮಗೆ ಮಾಧ್ಯಮ, ನಮ್ಮ ಶರೀರ ನಮಗೆ ಮಾಧ್ಯಮ, ಎಲ್ಲ ಮಾಧ್ಯಮ ಆಗಿರೋದ್ರಿಂದ ಎಲ್ಲದರಲ್ಲೂ ಕೂಡ ಶಕ್ತಿ ಪ್ರವಹಿಸ್ಬೇಕು. ಆ ರೀತಿನಲ್ಲಿ ಗುರುಗಳ ಹತ್ರ ಅವರು ತಯಾರಾಗ್ತಾ ಇದ್ರು, ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಂಡವರು ಆಚೆ ಬರ್ತಾ ಇದ್ರು. ಅಂದ್ರೆ ಇವಾಗ ನಾವು ಏನ್ ಮಾಡ್ಬೇಕಾಗುತ್ತೆ? ಗುರುಕುಲ ವಾಸ ಇಲ್ವಲ್ಲ, ಬರೀ ಓದೋದು ಇನ್ಫಾರ್ಮೇಶನ್ನೇ ಆಗೋಗುತ್ತೆ. ಅದೇ ನಮ್ ಕರ್ಮ. ಹಾಸ್ಟೆಲ್ಗೆ ಹಾಕ್ತಾರಲ್ವಾ ಇವಾಗೆಲ್ಲ ಗುರುಕುಲವರು, ಹಾಸ್ಟೆಲ್ಗೆ ಹಾಕ್ತಾರೆ. ಎಲ್ಲೋ ಕೆಲವು ಚೆನ್ನಾಗಿರೋದು ಇದೆಯಲ್ಲ, ಎಲ್ಲೋ ಕೆಲವು ಚೆನ್ನಾಗಿರೋದು ಇದೆ. ಶೃಂಗೇರಿ ಹತ್ರ ಹರಿಹರಪುರದಲ್ಲಿ ಇದೇ ತರ ಇದೆ. ಯಾರ್ ಬೇಕಿದ್ರು ಮಕ್ಕಳನ್ನ ಹೋಗಿ ಸೇರ್ಸ್ಬೋದು, ಇಲ್ಲ ಅಂತ ನಾವು ಕೊರುತ್ತೀವಿ. ಇದೆ ಕಡಿಮೆ. ರಾಮಕೃಷ್ಣ ಆಶ್ರಮ ಆ ತರ ಎಲ್ಲ ಓದ್ತಾರಲ್ಲ ಮಕ್ಕಳು. ರಾಮಕೃಷ್ಣ ಆಶ್ರಮ ಮಾಡರ್ನ್ ಎಜುಕೇಶನ್ ಬೇಕು ಅಂತೀವಿ. ಹರಿದ್ವಾರದಲ್ಲಿ ಯಾರೋ ಕರೆದಿದ್ದಾರೆ, ವಿಜಯ್ ಅವರೇ, ಬೇಕಾದ್ರೆ ಇನ್ಫಾರ್ಮೇಶನ್ ಹಾಕ್ತೀನಿ. ಫುಲ್ ವೇದಾಧ್ಯಯನ, ಎಕ್ಸ್ಟ್ರಾ ಎಜುಕೇಶನ್ ಕೊಡ್ತಾರಂತೆ ಮಕ್ಕಳನ್ನ. ಯಾರ್ ಬೇಕಾದ್ರೆ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹರಿದ್ವಾರದಲ್ಲಿ 4 ವರ್ಷದ ಕೋರ್ಸು, ತಿಂಗಳಿಗೆ 8,000 ಇದು ಸ್ಟೈಪಂಡು ಕೊಡ್ತಾರಂತೆ. ಇಷ್ಟೇ ಅವ್ರಿಗೆ ವಿಷಯ ಸ್ಪ್ರೆಡ್ ಮಾಡಿ ಅಂತ ನನ್ಗೆ ಯಾರೋ ಕಳ್ಸಿದ್ದಾರೆ. ಮಕ್ಕಳನ್ನ ಇಲ್ಲ ಕೊಡುತ್ತೀವಿ, ಎಷ್ಟ್ ಜನ ಹಾಕ್ಬಿಡ್ತೀವಿ ಅಂತ ವೇದಾಧ್ಯಯನಕ್ಕೆ. ಫಸ್ಟ್ ಆದ್ಯತೆ ಕೊಡ್ತೀವಿ, ಅದು ಅಡಿಷನಲ್. ವೇದಾಧ್ಯಯನ ಆದ್ರಾಗ್ಲಿ ಹೋದ್ರೆ ಅವ್ರು ಇರ್ತೀವಿ ಅಲ್ವಾ. ಎರಡು ಸೇರಿರೋದು ಇದೆ, ಅಂತವೂ ನಮ್ ಹತ್ರ ಇದೆ ಅಡ್ರೆಸ್ಗಳು. ಯಾರು ಹಾಕಲ್ಲ ಅಷ್ಟೇ. ಅದಕ್ಕೆ ನಾ ಹೇಳಿದ್ದು ನಮ್ ಕರ್ಮ ಅಂತ ಅಷ್ಟೆ. ಎಲ್ಲ ಇದೆ ನಮ್ ಕರ್ಮ. ನಾನ್ ಯಾರ್ಗ ಅನ್ಕೊಂಡಿದ್ನ ಅವ್ರನ್ನ ಸೇರ್ಸಕ್ ಆಗ್ಲಿಲ್ಲ, ಅದೇ ನಮ್ ಕರ್ಮ ಅಷ್ಟೆ. ಗೈಡ್ ಮಾಡಿದ್ರು, ಸಜೆಷನ್ ಕೊಟ್ರು, ನಾನ್ ಯಾರಿಗೋ ಹೇಳಿದ್ದೆ, ಅವ್ರು ತುಂಬಾ ಕೇಳಿದ್ದಕ್ಕೆ ಸೇರಿಸ್ಲಿಲ್ಲ. ಯಾಕೆ ಅಂದ್ರೆ ಚಾಪೆ ಮೇಲೆ ಮಲ್ಕೋಬೇಕು. ಋಷಿ ಜೀವನ, ತಪಸ್ ಜೀವನ ಸೇಮ್. ಇಲ್ಲಿ ಏನು ಗುರುಕುಲ ವಾಸ ಬರುತ್ತೋ ಅದೇ ಸೇಮ್ ಹರಿಹರಪುರದಲ್ಲಿ ಇರೋದು. ಮಕ್ಕಳು ಹೆಂಗ್ ಬರ್ತಾರೆ ಆಚೆ ಅಂದ್ರೆ ಅಷ್ಟು ಸಂತೋಷ ಆಗುತ್ತೆ ನೋಡಿದ್ರೆ. ಅಲ್ಲಿ ಮಕ್ಳು ಇರೋದ್ ನೋಡಿದ್ರೇನೆ ಖುಷಿ ಆಗುತ್ತೆ. ಆ ತರ ಅವರು ಬೆಳಗ್ತಾ ಇದಾರೆ ಹರಿಹರಪುರದಲ್ಲಿ. ಬಹಳ ಚೆನ್ನಾಗಿದೆ ನೋಡಕ್ಕೆ, 2 ಕಣ್ಣು ಸಾಲದು. ಆದ್ರೆ ನಮಗ್ ದುಃಖ ಆಗುತ್ತೆ. ಅಯ್ಯೋ ನನ್ ಮಗ ಈ ಚಾಪೆ ಮೇಲೆ ಮಲಗ್ತಾನ, ಅಯ್ಯೋ ನನ್ ಮಗ ಈ ತಟ್ಟೆ ತಿಂತಾನ, ಅಯ್ಯೋ ನನ್ ಮಗ ಈ ನೆಲದ ಮೇಲೆ ಕುತ್ಕೋತಾನ, ಅಯ್ಯೋ ನನ್ ಮಗನ್ ಗೊತ್ಕೊಳಕ್ ಇದ ಬೇಶಿಟ್ಟು. ಈ ರೀತಿ ನಮ್ಗೆ ಮೋಹ ಅಡ್ಡ ಬಂದ್ಬಿಡತ್ತೆ. ಅವರಲ್ಲಿ ನನ್ಗೆ ನನ್ನ ಮಗ ಅಥವಾ ನನ್ನ ಮೊಮ್ಮಗ ಅಥವಾ ನೆಂಟ್ರು ಯಾರೇ ಇರ್ಲಿ, ಅದು ಯಾರೇ ಆಗಿರ್ಲಿ, ನಮಗ್ ಕಾಣಿಸೋದು ಶರೀರನೇ ಹೊರ್ತು ಆತ್ಮ ಕಾಣಿಸಲ್ವಲ್ಲ. ಯಾರೇ ಇದ್ರು ಶರೀರದ ದೃಷ್ಟಿಯಿಂದ ತಾನೇ ನೋಡೋದು ಅಲ್ವಾ. ಅಯ್ಯೋ ಪಾಪ ಇಲ್ಲಿ ಮಲಗ್ಬೇಕಲ್ವಾ ನಮ್ ಪಾಪು ಅಂದ್ರೆ ಅದಕ್ ಶರೀರ ತಾನೇ.
ಅಯ್ಯೋ ಇದ್ ತಿನ್ಬೇಕಾ ನಮ್ ಪಾಪು ಅಂದ್ರೆ ಶರೀರ ತಾನೆ, ಎಲ್ಲ ಶರೀರ ತಾನೆ. ಅಲ್ಲಿಗೆ ಶರೀರಕ್ಕೋಸ್ಕರ. ನಾವ್ ನೋಡೋದು ಶರೀರದ ದೃಷ್ಟಿ, ಆತ್ಮ ದೃಷ್ಟಿಯಿಂದ ನಾವೆಲ್ಲಿ ನೋಡ್ತೀವಿ ಒಳಗಡೆ ಮಗು ಹೆಂಗ್ ಬೆಳೆಯತ್ತಿಲ್ಲಿದ್ರೆ ಅಂತ ನಮ್ಗೆ ಆ ದರ್ಶನ ಆದ್ರೆ, ಹೌದು. ವ್ಯಕ್ತಿತ್ವ ಕಾಣಿಸಿದ್ರೆ ಅಲ್ವಾ, ಹೌದು. ಅದಕ್ಕೆ ವ್ಯಕ್ತಿತ್ವ ಬೇರೆ ಮಾಡಿ ನೋಡೋದನ್ನ ನಾವು ಕಲ್ತ್ರೆ ಅವೆಲ್ಲ ಗೊತ್ತಾಗತ್ತೆ. ನಾವು ಒಪ್ಕೊಂಡ ಅದಕ್ಕೆ ಅಷ್ಟೇ ಬೆಳಿಲಿ ಅಂತಾನೆ, ಮುಂದೆ ಅವ್ರಿಗೆ ಒಳ್ಳೇದಾಗತ್ತೆ. ಯಾಕೆಂತಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಕೂಡ ದೂರದ ಆಲೋಚನೆಯಿಂದಾನೇ ಬೆಳೆಸ್ತಾ ಇದ್ದಿದ್ದು. ಈಗಿನ ತಕ್ಷಣ ಚೆನ್ನಾಗಿದ್ ಬಿಟ್ರೆ ಆಯ್ತು ಅಂತ ಬೆಳೆಸ್ತಾ ಇರ್ಲಿಲ್ಲ. ದೂರದ ಆಲೋಚನೆಯಿಂದಾನೆ ಆ ರೀತಿ ಬೆಳೆದಿದ್ದಕ್ಕೆ ನಾವ್ ಇಷ್ಟಾರ ಇದೀವಿ ಅಲ್ವಾ. ಅಷ್ಟೇ ಬಿಡಿ, ಅದ್ರ ಸಮಾಜದ್ದು ಇದು ಡಿಸ್ಟರ್ಬೆನ್ಸ್, ದೊಡ್ಡ ಡಿಸ್ಟರ್ಬೆನ್ಸ್ ಇದು. ಇದ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಿದ್ರೆ ಸುಸ್ತಾಗತ್ತೆ, ಬೇಡ. ಸುಸ್ತಾಗುತ್ತೆ. ಜ್ಯೋತಿ ಅಕ್ಕನೂ ಒಂದ್ ಅಡ್ರೆಸ್ ಹೇಳಿದ್ರು, ಇವಾಗ ನನಗ್ ಗೊತ್ತಿರೋದು ನಾನು ಹೇಳ್ದೆ. ಆತರ ಹುಡುಕಿದ್ರೆ ಬೇಕಾದಷ್ಟು ದಾರಿಗಳಿದೆ. ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ಆ ಅಡ್ರೆಸ್ ಕೊಟ್ಬಿಡಿ ಅಷ್ಟೇ. ಸರಿ, ಮುಂದೆ ಓದ್ಲಿಯಾ? ಏನು ಆಯ್ತಾ ಇದೆಲ್ಲ? ಏನು ಹೇಳಿ ಜ್ಯೋತಿ ಅವರೇ, ಏನು? ಅದೇ ಪ್ರೀತಿ ಪಾತ್ರನಾಗಿ, ಶಿಷ್ಯನಾಗಿ, ಗುರು ಸೇವಾ ನಿರತನಾಗಿ, ವೇದಾಧ್ಯಯನ ಸಂಪನ್ನನಾಗುತ್ತಾ ಬಂದನು ಅಂತ ಹೇಳಿ ಇಷ್ಟು ಹೇಳಿದರೆ, ನಾನಿಷ್ಟು ಮುಗಿಸ್ತೀನಿ. ನೀವು ಬೇಕಿದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ. ಹರಿ ಓಂ. ಹರಿ ಓಂ. ತುಂಬಾ ಧನ್ಯವಾದಗಳು. ಆಯ್ತು. ಕಲಾವ್ರೆ ಯಾಕೆ ಕೈ ತೋರಿಸ್ದೆ ಅಂದ್ರೆ, ನೆಕ್ಸ್ಟ್ ಪ್ಯಾರ ಓದುವಾಗ ಪೇಜ್ ಹೊಸ ಪೇಜ್ ಸ್ಟಾರ್ಟ್ ಆಗುತ್ತಲ್ಲ, ಪೇಜ್ 39 ನಲ್ಲಿ ಫಸ್ಟ್ ಲೈನು, ಕ್ರೂರಿ ಕಿರಾತ ಹೇಳಿದನು, ಧರ್ಮನಂದನನು ಆ ಬ್ರಾಹ್ಮಣನ ಮನಸ್ಸನ್ನು ಇದೆ ತಪ್ಪು, ಆ ಕಿರಾತನ ಮನಸ್ಸನ್ನು ಹಾಕ್ಬೇಕು. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ ಅಷ್ಟೇ. ಕಿರಾತಕ ಮನಸ್ಸಾ? ಕಿರಾತನ ಮನಸ್ಸನ್ನು ಪರಿವರ್ತಿಸುವುದಕ್ಕಾಗಿ ಹಾಕೊಳ್ಳಿ. ಬ್ರಾಹ್ಮಣನ ಅದು ಪ್ರಿಂಟ್ ತಪ್ಪು ಪ್ರಿಂಟ್ ಆಗಿದೆ, ನಾನು ತಿಳ್ಕೊಂಡಿದ್ದೀನಿ, ಅದಕ್ಕೆ ಮೊದಲೇ ಹೇಳಿದೆ ಅಷ್ಟೇ. ಸರಿ ಸರಿ. ವಿವರಣೆ ನೀವೇನ ಕೊಟ್ಬಿಡ್ತೀರಾ? ನೀವೇ ಕೊಡ್ತೀರಾ ವಿವರಣೆ ನೆಕ್ಸ್ಟ್? ಕೊಡೋಣ. ಇದು ಒಂಥರ ಚೆನ್ನಾಗೇ ಇದೆಯಲ್ಲ ಅದು. ಕೊಡಿ. ಒಂದು ದಿನ ಧರ್ಮನಂದನನು ಹೋಮ ಕಾರ್ಯಕ್ಕಾಗಿ ಸಮಿತ್ತುಗಳನ್ನು ದರ್ಬೆಗಳನ್ನು ತರಲು ವನಾಂತರದಲ್ಲಿ ಸಂಚರಿಸುತ್ತಿದ್ದನು. ಅಲ್ಲಿ ಇದ್ದಕ್ಕಿದ್ದಂತೆಯೇ ಒಂದು ಆಕ್ರಂದನವು ಕೇಳಿಸಿತು. ಆ ಶಬ್ದ ಬರುತ್ತಿದ್ದ ದಿಕ್ಕಿನ ಕಡೆಯೇ ಗಮನವಿಟ್ಟು ಧರ್ಮನಂದನನು ಮುಂದೆ ಸಾಗಿ ನೋಡಲು ಓರ್ವ ಕಿರಾತಕ ಕಾಪಾಲಿಕನು ಆಂಗಿರಸನೆಂಬ ಬ್ರಾಹ್ಮಣನನ್ನು ಹಗ್ಗದಿಂದ ಕಟ್ಟಿಹಾಕಿ ಎಳೆದೊಯ್ಯುತ್ತಿದ್ದನು. ಅದನ್ನು ಕಂಡು ಪ್ರಶ್ನಿಸಲು ತನ್ನ ಇಷ್ಟ ದೇವತೆಯಾದ ಶಕ್ತಿ ದೇವತೆಗೆ ನರಬಲಿಯಾಗಿ ಅವನನ್ನು ತಾನು ಸೆರೆ ಹಿಡಿದಿರುವುದಕ್ಕಾಗಿ ಆ ಕ್ರೂರಿ ಕಿರಾತಕನು ಹೇಳಿದನು. ಧರ್ಮನಂದನನು ಆ ಕಿರಾತಕನ ಮನಸ್ಸನ್ನು ಪರಿವರ್ತಿಸುವುದಕ್ಕಾಗಿ ಎಷ್ಟು ಹಿತನುಡಿಗಳನ್ನಾಡಿದರೂ ಯಾವ ಯುಕ್ತಿ ಮಾಡಿದರೂ ಆ ಬ್ರಾಹ್ಮಣನನ್ನು ಬಿಡಿಸಲಾಗಲಿಲ್ಲ. ಕೊನೆಗೆ ಆ ಬ್ರಾಹ್ಮಣನನ್ನು ರಕ್ಷಿಸುವುದಕ್ಕಾಗಿ ಧರ್ಮನಂದನನು ತನ್ನನ್ನೇ ಬಂದಿಯಾಗಿಸಿ ಆ ಬ್ರಾಹ್ಮಣನನ್ನು ವಿಮುಕ್ತಗೊಳಿಸೆಂದು ಪ್ರಾರ್ಥಿಸಿದನು. ಕಿರಾತಕನು ಅಂತೆಯೇ ಧರ್ಮನಂದನನನ್ನು ಬಂಧಿಸಿ ಆ ಬ್ರಾಹ್ಮಣನನ್ನು ಬಿಡುಗಡೆ ಮಾಡಿದನು. ತನ್ನ ಪ್ರಾಣರಕ್ಷಣೆ ಮಾಡಿದ ಧರ್ಮನಂದನನನ್ನು ಮನಸಾರೆ ಹರಿಸಿ ಆಂಗಿರಸನು ಆನಂದದಿಂದ ಹೊರಟು ಹೋದನು. ಅಂದರೆ ಎಲ್ಲ ಕಷ್ಟ ಏನೂ ಇಲ್ಲದೇ ನಮಗೆ ಅದರದ್ದು ಅನುಭವ ಆಗಲ್ಲ. ಮನುಷ್ಯನಿಗೆ ಒಂದು ಸೊಗಡು ಅದು ಗೋಚರ ಆಗಬೇಕು ಅಂತಂದರೆ ಅವನು ಪರೋಪಕಾರ ಮಾಡ್ತಾನೆ ಅಂತ ಹೇಳಿಬಿಟ್ರೆ ಹೇಳಿ ಎಡ್ಡಿಂಗ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಂಥ ಸಮಯದಲ್ಲಿ ಮನಸ್ಸನ್ನು ಹೆಂಗಿಟ್ಕೊಂಡು ಅವನು ಕೇಳ್ದ ಅನ್ನೋದು ನಮಗೆ ಇಲ್ಲಿ ಗಮನ ಕೊಟ್ಟು ಕೇಳಿದ್ರೆ ಗೊತ್ತಾಗುತ್ತೆ. ಧರ್ಮನಂದನ ಸಮಿತಿಗಳಿಗೋಸ್ಕರ ದರ್ಬೆ ತರೋದಕ್ಕೋಸ್ಕರ ಅವನು ಕಾಡಿಗೆ ಹೋಗಿದ್ದ. ಅಲ್ಲಿ ಕಾಡಿನಲ್ಲಿ ಯಾವುದೋ ಒಂದು ಶಬ್ದ ಕೇಳ್ತಾನೆ. ಅದು ಅಳು ಶಬ್ದ ಕೇಳಿದಾಗ ಆ ಕಡೆ ಗಮನ ಇಟ್ಟು ಕೇಳಿ ಆ ಕಡೆ ನಡೆದು ಹೋಗ್ತಾ ಇರಬೇಕಾದ್ರೆ ನೋಡ್ತಾನೆ ಅವನು ಇವ್ರನ್ನ ಆಂಗಿರಸ ಎಂಬ ಋಷಿಗಳನ್ನ ಕರ್ಕೊಂಡೋಗ್ತಾ ಇದ್ದಾನೆ, ಎಳ್ಕೊಂಡೋಗ್ತಾ ಇದ್ದಾನೆ. ಕರ್ಕೊಂಡೋಗೋದಲ್ಲ, ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ನೋಡಿಬಿಟ್ಟು ತುಂಬಾ ಒಂದು ಏನಪ್ಪ ಹಿಂಗೆ ಮಾಡ್ತಾ ಇದ್ದಾನೆ ಋಷಿಗಳಿಗೆ ಅಂತ ಹೇಳ್ಬಿಟ್ಟು ಒಳಗಡೆ ಆ ಕರುಣಾರಸ ಮೇಲ್ಗಡೆ ಬಂದು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಆ ಕಿರಾತಕನ ಕೇಳಿದ್ರೆ, ನಾನು ಇವನ್ನ ಬಲಿ ಕೊಡಬೇಕು, ಅದಕ್ಕೋಸ್ಕರ ನಾನು ಸೆರೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಾನೆ.
ನಾನು ಏನೇ ಮಾಡಿದ್ರು ಏನೇ ಹೇಳ್ತಾನೆ ಅವನು, ಕಿರಾತಕನಿಗೆ ಮನಸ್ಸನ್ನು ಒಲಿಸ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡಿದ್ರು, ಎಷ್ಟೇ ಹಿತನುಡಿಗಳು ಹೇಳಿದ್ರು ಅವನು ಕೇಳಲ್ಲ. ಆವಾಗ ಏನು ಮಾಡ್ತಾನೆ, ಹೋಗ್ಲಿ ಬಿಟ್ಬಿಡಪ್ಪ ಅವನ್ನ, ನನ್ನನ್ನೇ ನೀನು ಕರ್ಕೊಂಡು ಹೋಗ್ಬಿಟ್ಟು ನೀನು ಇದು ಮಾಡ್ಕೋ, ಬಲಿ ಕೊಟ್ಕೋ ಅಂತ ಹೇಳ್ತಾನೆ. ಅಷ್ಟು ಮನಸ್ಸಿರಬೇಕಾದ್ರೆ ಎಷ್ಟು ಅವನು ಒಳಗಡೆ ಕೃಷಿ ಇರಬೇಕು, ಸಂಸ್ಕಾರ ಹೆಂಗೆ ಬೆಳೆದಿರಬೇಕು ಅನ್ನೋದನ್ನು ನಾವು ಹಿಂದೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಸುಮ್ಮನೆ ಇವಾಗ ಏನಾದರೂ ಹೇಳ್ತೇವೆ, ಒಂದು ಸೀಟು ಬಿಟ್ಕೊಟ್ಟು ಹಿಂದ್ಗಡೆ ಹೋಗಿ ಅಂತಂದರೆ ನಾನು ಯಾಕೆ ಹೋಗಲಿ ಅಂತೀವಿ. ಯಾಕೆಂದರೆ ಮನಸ್ಸು ಹೇಳ್ತೀವಿ ಅಷ್ಟೇ, ಅಷ್ಟು ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಆದರೆ ಧರ್ಮಾನಂದನ ಏನು ಮಾಡ್ದ, ಅವನನ್ನು ಬಿಡಿಸಿ ತಾನು ಬಂದಿಯಾಗಿ ಹೇಳ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಕೂತ್ಕೊಂಡ್ಬಿಟ್ಟ ಅಂತಂದರೆ ಪರೋಪಕಾರ ಅನ್ನೋದು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ನಾವು ಒಂದು ಪೆನ್ಸಿಲ್ ಎತ್ತಿ ಕೊಟ್ಟರು ಥ್ಯಾಂಕ್ಸ್ ಅಂತೀವಿ. ಇಂತಹ ಒಂದು ಚವನ ಯಾರೋ ಮಹರ್ಷಿಯವರು, ಆ ಮಹರ್ಷಿ ಇವನಿಗೆ ನಮಸ್ಕಾರ ಮಾಡ್ತಾರೆ. ಆ ನಮಸ್ಕಾರ ಮಾಡಿದ ತಕ್ಷಣಕ್ಕೆ ನಮಗೆ ಮಾಡಬೇಕು ಅಂತ ಅನಿಸುತ್ತಾ? ಖಂಡಿತ ಬರೋಲ್ಲ, ಆ ಗುಣ ಬರೋಲ್ಲ ನಮಗೆ. ಅಷ್ಟು ತಪಸ್ಸು ಮಾಡಿರಲ್ಲ, ಅಷ್ಟು ಸಂಸ್ಕಾರನೂ ಮೇಲ್ಗಡೆ ಬರಬೇಕು ಅಂದರೆ ಕಷ್ಟ ಇದೆ. ಹೆಂಗೋ ಮಾಡಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ನೋಡಿದ್ರೇ ಇವಾಗ ಇದಕ್ಕೆ ಹೋಗಬೇಕು, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಎಷ್ಟೋ ಜನ ಹೋಗೋದೇ ಇಲ್ಲ, ನೋಡೋದೇ ಇಲ್ಲ. ಅಂಥದ್ರಲ್ಲಿ ಆಗಿನ ಕಾಲದಲ್ಲಿ ಹಂಗೂ ಇದ್ದರು, ಕಷ್ಟನೂ ಕೊಡ್ತಾಯಿದ್ರು, ಇದು ಮಾಡ್ತಾಯಿದ್ರು, ಅವನ್ನ ರಕ್ಷಣೆ ಮಾಡ್ತಾಯಿದ್ರು. ಅಂಥ ಜನನೂ ಇದ್ದರು, ಇಂಥ ಜನನೂ ಇದ್ದರು. ಎಲ್ಲವನ್ನು ನಾವು ನೋಡೋವಂಥ ನೋಟದಲ್ಲಿ ಗೊತ್ತಾಗುತ್ತೆ. ಸುಮ್ಮನೆ ಹೇಳಿದ್ದಲ್ಲಪ್ಪ ಧರ್ಮಾನಂದನ ಅಂತ ಹೇಳಿ ಹೆಸರು ಕೊಟ್ಟಿರೋದಲ್ಲ, ಅವನು ಹಂಗೆ ನಡ್ಕೊಂಡಿದ್ದ ಅನ್ನೋದು ನಮಗೆ ಅರ್ಥನೂ ಆಗುತ್ತೆ. ಅದು ನಮ್ಮ ಕುಲದಲ್ಲಿ ಅಷ್ಟು ಸಾಧನೆ ಮಾಡಿ ಆ ಒಂದು ಸ್ಥಿತಿನ ಮುಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಒಂದು ಹೆಮ್ಮೆ ಅಂತ ಅನಿಸುತ್ತೆ, ಒಂದು ಖುಷಿಯಾಗುತ್ತೆ. ಋಷಿ ಪರಂಪರೆಯಲ್ಲೇ ಬರ್ತಾ ಇದ್ದೀವಲ್ಲ ಅಂತಲೂ ಅನಿಸುತ್ತೆ ನಿಜಕ್ಕೆ ಹೇಳಬೇಕು ಅಂದರೆ. ಆವಾಗ ಅಂತನಲ್ಲ, ಇವಾಗಲೂ ನಡೀತಾನೇ ಇದೆ. ನಮ್ಮ ಆರ್ಯವೈಶ್ಯ ಪೀಠಾಧೀಶರು ನಮಗೆ ತುಂಬಾ ಖುಷಿ ಆಯಿತು. ಅವರು ಜ್ವಲಂತ ಉದಾಹರಣೆ ಇದ್ದಂಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಈ ವಯಸ್ಸಿನಲ್ಲೇ, ಅವರು ಚಿಕ್ಕ ವಯಸ್ಸಿನಲ್ಲೇ ಅವರು ದೀಕ್ಷೆ ತಗೊಂಡು, ಸನ್ಯಾಸ ದೀಕ್ಷೆ ತಗೊಂಡು ಅವ್ರು ಮಾಡ್ತಾಯಿದ್ದಾರೆ ಅಂತ ಹುಡುಗಾಟ ಅಲ್ಲ. ಅದರಲ್ಲೂ ನಮ್ಮ ಮಾತಾಜಿಯವರು ಹೇಳಬೇಕು ಅಂತಂದರೆ ಮನೆ ಬಿಟ್ಟು ಹೋಗಿ ಆತ್ಮ ಸಾಕ್ಷಾತ್ಕಾರನೇ ಬೇಕು ಅಂತ ಕೂತ್ಕೊಂಡು ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡ್ರು. ಅದು ಪುಕ್ಸಟೇನಲ್ಲ. ಅದಕ್ಕೋಸ್ಕರ ಎಷ್ಟು ತಪಸ್ಸು ಮಾಡಿದ್ದಾರೆ, ಎಷ್ಟನ್ನ ಎದುರಿಸಿದ್ದಾರೆ. ಅದು ಬೇಕೇ ಬೇಕು. ಅದೆಲ್ಲ ಬೇರೆದೆಲ್ಲ ಆವಾಗ ಏನಾಗುತ್ತೆ, ಪಕ್ಕಕ್ಕೆ ಹೋಗುತ್ತೆ ಹೊರತು ಅದು ಮೈನಾಗಿ ಬರೋಲ್ಲ. ನಮ್ಗೆ ಯಾವಾಗಲೂ ಕಂಫರ್ಟಬಲ್ ಇರಬೇಕು, ತುಂಬ ಚೆನ್ನಾಗಿರಬೇಕು, ನಮಗೆ ಭಾಷವಾದಾಗ ತಟ್ಟೆಯಲ್ಲಿ ಬಂದುಬಿಡಬೇಕು ಅಂತ ಹೇಳಿಬಿಟ್ಟು ನಮ್ಗೆ ಈ ರೀತಿ ಆಸೆ ಇರೋದ್ರಿಂದ ನಾವು ಇದರಲ್ಲೇ ಇರ್ತೀವಿ, ಕಂಫರ್ಟಬಲ್ ಝೋನಲ್ಲೇ ಇರ್ತೀವಿ. ನಾವು ತಪಸ್ಸು ಮಾಡಬೇಕು ಅಂತಂದರೆ ಸೆಕೆ ಆಗ್ತಾಯಿದೆ, ಫ್ಯಾನ್ ಇಲ್ಲ ಅಂತಂದಾಗ ಅದು ಸ್ಥಿತಿ ಹೆಂಗಿರುತ್ತೆ? ಮನೆ ಆಶ್ರಮದಲ್ಲಿ ಆಯ್ತಲ್ಲ, ಆಶ್ರಮದಲ್ಲಿ ಕೂತ್ಕೋಬೇಕು ಅಂತ ಇಂಟ್ರೆಸ್ಟು, ಸೆಕೆ ಆಗ್ತಾಯಿದೆ, ಆ ಫ್ಯಾನ್ ಗಾಳಿ ಬರ್ತಾ ಇಲ್ಲ ಅನ್ನೋದಿದ್ರೂ ಪಕ್ಕಕ್ಕೆ ಸೇರಿಸಿ ಅದನ್ನು ಅಂತ ಹೇಳಿಬಿಟ್ಟು ನಮ್ಮ ಸ್ವಾಮೀಜಿ ಹೇಳಿದಾಗ ಎಷ್ಟು ಖುಷಿಯಾಗಿ ಅದನ್ನು ತೊಗೋಬೇಕು ಅನ್ನೋದು ಗೊತ್ತಾಯಿತು. ಆದರೂ ತೊಗೊತಾ ಇದ್ರೂ ಮನಸ್ಸು, ಶರೀರ ಒಪ್ಪಲ್ಲ, ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಇದು ಮಾಡ್ತೀವಿ. ಅಂತ ಅದರಲ್ಲಿ ತನ್ನ ಪ್ರಾಣನ ಒತ್ತೆ ಇಟ್ಟು ಅವನು ರಕ್ಷಣೆ ಮಾಡಬೇಕು ಅಂತ ಹೊರಟನಲ್ಲ, ಅದಕ್ಕೋಸ್ಕರ ನಾವು ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಯಮಭಟ್ಟನಂತೆ ವರ್ತಿಸುತ್ತಿದ್ದ ಕಿರಾತಕನು ಆ ಹಗ್ಗವನ್ನು ಧರ್ಮಾನಂದನನ ಕುತ್ತಿಗೆಗೆ ಬಿಗಿದು ಆ ಕಾಡಿನ ಕಲ್ಲು ಮುಳ್ಳುಗಳ ರಸ್ತೆಯಲ್ಲಿ ಸರಸರನೆ ಎಳೆದುಕೊಂಡು ಹೋಗತೊಡಗಿದನು. ಸುಕುಮಾರ ಶರೀರಿಯಾದ ಅದೇ ಹರಿಯ ಬಾಲಕನ ಕೈಗಳೆಲ್ಲ ಗಾಯವಾಗಿ ನೆತ್ತರು ನೆಲಕ್ಕೆಲ್ಲ ಮೆತ್ತಿಕೊಳ್ಳುತ್ತಾ ಆ ಮಣ್ಣು ಮತ್ತೆ ಗಾಯಕ್ಕೆ ತಗಲಿ ಹೆಚ್ಚಿನ ಯಾತನೆಯನ್ನು ಉಂಟು ಮಾಡುತ್ತಿತ್ತು. ಆದರೂ ದಯಾಮೂರ್ತಿಯೂ ಪರೋಪಕಾರ ಬುದ್ಧಿಯುಳ್ಳವನೂ ಆದ ಆ ಬಾಲಕನು ಗುರುಧ್ಯಾನ ಮಾಡುತ್ತಾ ತನ್ನನ್ನು ತಾನೇ ಸಂತೈಸಿಕೊಳ್ಳುತ್ತಾ ಪರಹಿತ ದೀಕ್ಷಾಶಕ್ತಿಯಿಂದ ಆ ನೋವನ್ನೆಲ್ಲ ಸಹಿಸಿಕೊಳ್ಳುತ್ತಿದ್ದನು. ಇದು ತುಂಬಾ ಇಂಪಾರ್ಟೆಂಟು ನೋಡಿ, ಎಷ್ಟು ಹೇಳೋದಲ್ಲ, ಆ ಪರಹಿತ ಚಿಂತನೆ ಮಾಡ್ತಾ ಆ ದೀಕ್ಷಾಬದ್ಧನಾಗಿದ್ನಲ್ಲ, ಅದಕ್ಕೋಸ್ಕರ ಅವನು ಸಂತೈಸ್ಕೊಳ್ತಾ, ತನ್ನನ್ನು ತಾನೇ ಸಂತೈಸ್ಕೊಳ್ತಾ ಅದರಲ್ಲೇ ಧ್ಯಾನ ಮಾಡ್ತಾ ಬಂದಿದ್ದಾನೆ ಅವನು. ನಮ್ಮಂಥವ್ರಾಗಿದ್ದರೆ ಅಯ್ಯೋ ಸದ್ಯ ಯಾಕಪ್ಪ ಒಪ್ಕೊಂಡೆ, ಏನು ಮಾಡಿದೆ, ನಾವು ಖಾಲಿ ಜಾಗ ಮಾಡಿಬಿಡ್ಬೇಕಾಯಿತು,
ಅಲ್ಲಿಂದ ಪಲಾಯನ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಮನಸ್ಸಿಗೆ ಸಹಜವಾಗಿ ಬರುತ್ತೆ. ಆ ರೀತಿ ನಮ್ಮ ಈ ಗುಣಗಳನ್ನ ಬೆಳೆಸ್ಕೋಬೇಕು ಅಂತಂದರೆ ನಾವು ನಮ್ಮನ್ನು ಅದನ್ನೇ ತಪಸ್ಸು ಅಂತ ಹೇಳೋದು. ಅದಕ್ಕೋಸ್ಕರ ತಪ್ಪಿಸ್ಬೇಕು. ಅದನ್ನು ಆ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಎಲ್ಲ ಮಾಧ್ಯಮ ಮಾಡಿಕೊಂಡಾಗ ನಾವು ಅಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಾವು ಬೆಳೆಯೋದಕ್ಕಾಗಲ್ಲ, ಬೆಳಗೋದಕ್ಕೂ ಆಗಲ್ಲ. ಬಂದಿದ್ದು ಏನಕ್ಕಪ್ಪ ಅಂದರೆ ಕಣ್ಣು ಮುಚ್ಚಿದ, ಕಣ್ಣು ತೆಗೆದ, ಹೋಗೋವಾಗ ಕಣ್ಣು ಮುಚ್ಚಿದ, ಅಷ್ಟಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಂತೆಂಥ ಒಂದು ಇದು ಯಮಭಟನಂತೆ ಅವನ್ನ ಕರ್ಕೊಂಡು ಹೋದ್ರಂತೆ. ಕತ್ತಿಗೆ ಹಾಕ್ಬಿಟ್ಟು ಸರಸರನೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಗಾಯ ಆಗ್ತಾಯಿತ್ತು, ರಕ್ತ ಸೋರ್ತಾ ಇತ್ತು. ಮತ್ತು ಆ ಮಣ್ಣು ಸಹ ಅವನಿಗೆ ಹೇಳಿ ಸಂತೈಸ್ತಾ ಇತ್ತು ಅಂತ ಅನಿಸುತ್ತೆ. ಆ ಮಣ್ಣು ಅವನಿ ದೇವತೆ ಭೂಮಾತೆ ಅವನನ್ನು ಸಂತೈಸ್ತಾ ವಿಚಾರಿಸ್ತಾ ಇತ್ತು ಅಂತ ನನಗನ್ನಿಸ್ತಾ ಇದೆ. ಆ ಒಂದು ಭಾವ ಅದರಲ್ಲಿ ಮತ್ತೆ ಪರಹಿತಕ್ಕೋಸ್ಕರ ಅಲ್ವಾ ನಾವು ಮಾಡ್ತಾ ಇರೋದು ಅಂಥೇಳಿ ಅವನನ್ನು ಅವನೇ ಸಂತೈಸ್ಕೊಳ್ಳುತ್ತಾ ಗುರು ಧ್ಯಾನ ಮಾಡ್ತಾಯಿದ್ದಾನೆ. ಇದು ಎಷ್ಟು ಕಷ್ಟ ಇದೆ ನೋಡಿ. ಏನು ಒಂದು ಸಲಕ್ಕೆ ಆಗೋಗುತ್ತಾ? ಖಂಡಿತ ತಿಪ್ಪರ್ಲಾಗ ಹೊಡೆದ್ರೂ ಆಗಲ್ಲ. ತಿಪ್ಪರ್ಲಾಗ ಹೊಡೆದ್ರೂ ಆಗಲ್ಲ ನಮಗೆ. ಅದಕ್ಕೋಸ್ಕರ ಇಂಥ ಗುಣಗಳನ್ನ ಬೆಳೆಸ್ಕೋಬೇಕು ಅಂದರೆ ಇಂಥ ಕಥೆಗಳನ್ನ ಕೇಳಬೇಕು, ಇಂಥ ಇದನ್ನು ವಚನಗಳನ್ನ ನಾವು ಮೆಲ್ಕಾಗ್ತಾ ಇರಬೇಕು. ಆವಾಗ ಆ ಸಂಸ್ಕಾರಗಳ ರೂಪದಲ್ಲಿ ಬಂದಾಗ ಈ ಸಮಯದಲ್ಲಿ ನಾನು ಏನು ಮಾಡ್ಬೋದು ಅಂತ ನಮಗೆ ಒಳಗಡೆಯಿಂದ ಬರ್ಬೋದು. ಅದಕ್ಕೋಸ್ಕರ ನಾವು ತಪನ ಮಾಡಬೇಕು, ಗುರು ಧ್ಯಾನ ಮಾಡಬೇಕು, ತಪಸ್ಸನ್ನ ಆಚರಣೆ ಮಾಡಬೇಕು, ಪರೋಪಕಾರ ಮಾಡಬೇಕು ಅಂತಂದಾಗ ನಾನು ಈ ಗುಣಗಳನ್ನ ಧಾರಣೆ ಮಾಡ್ತಾ ಹೋದಾಗ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತನ್ನನ್ನು ತಾನೇ ಸಂತೈಸಿಕೊಳ್ಳುತ್ತಾ ಪರಹಿತ ದೀಕ್ಷಾಶಕ್ತಿಯಿಂದ ಆ ನೋವನ್ನೆಲ್ಲ ಸಹಿಸಿಕೊಳ್ಳುತ್ತಿದ್ದನು. ಪರಹಿತ ಚಿಂತನೆ ಮಾಡೋದೇ ಅಲ್ಲ, ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ಅಂದಾಗ ತನ್ನನ್ನು ತಾನೇ ಒಟ್ಕೊಂಡ. ಬೇರೆಯವರು ಯಾರೂ ಕೇಳಲಿಲ್ಲ ಅಲ್ವಾ? ಇದನ್ನು ನಾವು ಸ್ಮರಿಸ್ಕೋಬೇಕು, ಇದನ್ನು ಅಳವಡಿಸ್ಕೋಬೇಕಾಗುತ್ತೆ ಜೀವನದಲ್ಲಿ. ಆವಾಗ ಏನಾಗುತ್ತೆ ಅಂತ ಮುಂದಕ್ಕೆ ನೋಡೋಣ. ದೈವ ಕರುಣೆ ಎಂಬಂತೆ ಆ ಅರಣ್ಯಕ್ಕೆ ಇದ್ದಕ್ಕಿದ್ದಂತೆಯೇ ಸಮೂಹವೊಂದು ಕೋಲಾಹಲ ಮಾಡುತ್ತಾ ವೀರ್ಯ ಶೌರ್ಯಗಳಿಂದ ಬರತೊಡಗಿತು. ಧರ್ಮನಂದನನನ್ನು ಇನ್ನೂ ಇಳೆದೊಯ್ಯಲಾರನೆಂದು ಆ ಕಿರಾತಕ ಕಾಪಾಲಿಕನು ಆತ್ಮರಕ್ಷಣೆಯೇ ತನ್ನ ಪ್ರಥಮ ಕರ್ತವ್ಯವೆಂದೆಣಿಸಿ ಆ ಬಲಶಾಲಿ ತಂಡದ ಕೈಗೆ ತಾನು ಸಿಗಬಾರದೆಂದು ಆ ಬಾಲಕನನ್ನು ಹತ್ತಿರದಲ್ಲಿಯೇ ಇದ್ದ ಗವಿಯೊಳಕ್ಕೆ ನೂಕಿ ಆ ಸ್ಥಳ ಬಿಟ್ಟು ಹೋಗುವುದಿಲ್ಲವೆಂದು ಧರ್ಮನಂದನನಿಂದ ವಚನ ಪಡೆದು ಒಂದು ಬಂಡೆಯಿಂದ ಆ ಗವಿಯ ದ್ವಾರವನ್ನು ಮುಚ್ಚಿ ಭಯದಿಂದ ತಾನು ಒಂದು ವೃಕ್ಷವನ್ನೇರಿ ಕುಳಿತನು. ದೈವಕರುಣೆ ಹೆಂಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ತುಂಬ ಚೆನ್ನಾಗಿ ಇಲ್ಲಿ ನೋಡ್ಬೋದು ನೋಡಿ. ಅಯ್ಯೋ ರಾಮ, ಫೋನ್ ಬರ್ತಾ ಇದೆ. ದೈವಕರುಣೆ ಹೆಂಗೆ ಮಾಡುತ್ತೆ, ಕೆಲಸ ಹೆಂಗೆ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಕಡೆಯಿಂದ ಜನಸಮೂಹ ಬರ್ತಾ ಇದ್ದಾರೆ. ಜನಗಳ ಒಂದು ಸಮೂಹದಲ್ಲಿ ಒಂದು ಇದು ಮಾಡ್ಕೊಂಡು ಕೋಲಾಹಲ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅದು ಧರ್ಮನಂದನ ಇನ್ನೂ ಎಳ್ಕೊಂಡು ಹೋಗ್ತಾ ಇದ್ರೆ ನನಗೆ ಬಿಡಲ್ಲ ಅವರು ಅಂತ ಹೇಳ್ಬಿಟ್ಟು ಆ ಕಾಪಾಲಿಕ ಏನು ಮಾಡ್ದ, ಆ ಧರ್ಮನಂದನ ಎಳ್ಕೊಂಡು ಒಂದು ಗವಿ ಒಳಗಡೆ ನೂಕಿ ಒಂದು ಅವನಿಂದ ಮಾತು ತಗೊಂಡ. ನಾನು ಹೇಳೋವರ್ಲು ನೀನು ಬರಬಾರ್ದು ಹೊರಗಡೆಗೆ ಅಂತ ಮಾತು ತಗೊಂಡು ಒಂದು ಬಂಡೆನೂ ಮುಚ್ಚಿಬಿಟ್ಟ. ಅದು ದ್ವಾರ ಮುಚ್ಕೊಂಡ್ಮೇಲೆ ಅವನೇನು ಮಾಡ್ದ, ಕಾಪಾಲಿಕ ಅವನು ಕೂತ್ಕೊಂಡು ಮರನ ಹತ್ಬಿಟ್ಟು ಕೂತ್ಕೊಂಡಂತೆ. ಆ ಮರನ ಹತ್ತಿ ಅವನು ಕೂತ್ಕೊಂಡ್ಬಿಟ್ಟ ಅವನ ಸ್ವಂತ ರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ. ಇವನು ಅವನದು ಯೋಚನೆಗಿಂತ ಇವನ ಯೋಚನೆ ಇವನು ಬೇಕಲ್ವಾ, ಅವ ಹೇಳ್ಕೊಂಡು ಹೋದ್ರೆ ಆಗಲ್ಲ ಅಂತ ಹೇಳ್ಕೊಂಡು ಅವನೇನು ಮಾಡ್ದ, ಅವನ ಒಂದು ಗವಿಯ ಒಳಕ್ಕೆ ನೂಕ್ಬಿಟ್ಟ. ಹತ್ತಿರದಲ್ಲೇ ಒಂದು ಗವಿ ಇತ್ತು, ನೂಕ್ಬಿಟ್ಟ. ಆ ನೂಕಿ ನೀನು ಎಲ್ಲೂ ಹೋಗಬಾರ್ದು ಅಂತ, ಅದು ಬೇರೆ. ಗವಿಯೊಳಕ್ಕೆ ನೂಕಿ ಆ ಸ್ಥಳ ಬಿಟ್ಟು ಹೋಗೋದಿಲ್ಲ ಎಂದು ಧರ್ಮನಂದನಿಂದ ವಚನ ಪಡೆದು ಒಂದು ಬಂಡೆಯನ್ನು ನೂಕ್ಬಿಟ್ಟು ಆ ಗವಿನ ಕ್ಲೋಸ್ ಮಾಡಿಬಿಟ್ಟ. ಇವನು ಇದನ್ನ ಮೇಲೆ ಕೂತ್ಕೊಂಡ್ಬಿಟ್ಟ. ಮಗಧ ದೇಶದ ಭದ್ರನೆಂಬ ದೊರೆಯು ಚತುರಂಗ ಬಲ ಸಮೇತನಾಗಿ ಆ ಕಾಡಿಗೆ ಬೇಟೆಗಾಗಿ ಬಂದಿದ್ದನು.
ಆಯಾಸಗೊಂಡ ಅವನು ವಿಶ್ರಾಂತಿಗಾಗಿ ಆ ಕಿರಾತನು ಹತ್ತಿ ಕುಳಿತ ಅದೇ ವೃಕ್ಷದ ಕೆಳಗೆ ಮಲಗಿದನು. ಸ್ವಲ್ಪ ಸಮಯದ ನಂತರ ಕಣ್ತೆರೆದು ಮೇಲೆ ದೃಷ್ಟಿ ಹಾಯಿಸಿದಾಗ ತಕ್ಷಣ ಆ ಕಿರಾತಕನು ರಾಜನಿಗೆ ಕಾಣಿಸಿದನು. ತಾನು ಕೇಳಿ ತಿಳಿದಿದ್ದ ಆ ಕ್ರೂರಿ ಕಿರಾತಕನು ಇವನೇ ಎಂದು ನಿರ್ಣಯಿಸಿ ತನ್ನ ಭಟರಿಗೆ ಅವನನ್ನು ಕೊಲ್ಲಲು ಆದೇಶಿಸಿದನು. ಭಟರು ಎಸೆದ ಬಲ್ಲೆಗಳಿಗೆ ಆ ವ್ಯಾಧನು ಗಾಯಗೊಂಡು ಚೀರುತ್ತಾ ತನಗೆ ನಾಟಿದ್ದ ಆಯುಧವನ್ನು ಹೊರತೆಗೆದು ಅಸುನೀಗಿದನು. ಮಗಧ ದೇಶದ ಭದ್ರ ಅಂತ ದೊರೆ ಅವನು ಸೇನಾ ಸಮೇತವಾಗಿ ಬರ್ತಾ ಇದ್ದ. ಅವನು ಈ ಕಿರಾತಕನ್ನು ಹುಡ್ಕೊಂಡು ಬಂದಿದ್ದಾನೆ. ಆದರೆ ಈ ಕಿರಾತಕ ಎಲ್ಲಿದ್ದಾನೆ ಏನು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿಕೊಂಡು ಆ ಕಿರಾತಕ ಕೂತಿರೋ ಒಂದು ವೃಕ್ಷದ ಮೇಲೆ ಅವನು ಕೆಳಗಡೆ ಕೂತಿದ್ದಾನೆ. ಭದ್ರ ರಾಜ. ಸರಿ, ಅವನು ಕೂತಿದ್ದಾಗ ಅವನು ತಲೆ ಎತ್ತಿ ನೋಡ್ತಾನೆ. ಸರಿ, ಆ ಕಿರಾತಕ ಅಲ್ಲೇ ಇದ್ದಾನೆ. ಓ, ಇವನೇ ಇರಬೇಕು ಕಿರಾತಕ ಅಂತ ಹೇಳಿ ಅವನು ಊಹಿಸ್ಕೊಂಡು ಅವನ ರಾಜಭಟರ ಸೈನ್ಯನೆಲ್ಲ ಕರೆದುಬಿಟ್ಟು ಅವನಿಗೆ ಹೊಡೀರಿ ಅಂತ ಹೇಳ್ಬಿಟ್ಟು ಅವನಿಗೆ ಶಿಕ್ಷೆ ಕೊಡಿ ಅಂತಾರೆ. ಸರಿ, ಆ ಶಿಕ್ಷೆ ಕೊಟ್ಟಾಗ ಅವನು ಏನು ಮಾಡ್ತಾನೆ, ಮೇಲ್ಗಡೆಯಿಂದ ಬಿದ್ದು ಆ ಆಯುಧಗಳನ್ನೆಲ್ಲ ತೆಗಿತಾನೆ. ಆದರೂ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಹಂಗೆ ಈ ದೈವದ ಲೀಲೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈ ದೈವ ಲೀಲೆ ವರ್ಣನೆ ಮಾಡೋದಕ್ಕೂ ನಮಗೆ ಆಗಲ್ಲ, ಏಕೆಂದರೆ ಊಹೆ ಮಾಡೋಕ್ಕೂ ನಮ್ಮ ಕೈಲಿಲ್ಲ. ಹೆಂಗಾಗುತ್ತೆ ಏನಾಗುತ್ತೆ, ಅವನು ಹೆಂಗೆ ಕಾಪಾಡ್ತಾನೆ, ಇವನು ಕಾಪಾಡ್ತೀನಿ ಅಂತ ಹೋದ ಹೆಂಗೆ ಬರೋಕ್ಕೆ ಸಾಧ್ಯ ಆಗುತ್ತೆ, ಇವನ್ನ ಯಾವ ರೀತಿ ಬಿಡಿಸ್ಕೊಂಡ್ರು, ಇದೆಲ್ಲ ನಮ್ಗೆ ಬರುತ್ತೆ. ಆದರೆ ಖಂಡಿತವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಏನೇ ಬರಲಿ, ಏನೇ ಹೋಗಲಿ, ಯಾವುದೇ ಸಮಸ್ಯೆ ಬರಲಿ, ಅದನ್ನು ಎದುರಿಸೋವಂಥ ಶಕ್ತಿ ನಾನು ಒಳಗಡೆ ಇದೆ ಅಂತಂದಾಗ ಆ ಮಾತೇ ಬೇರೆ. ನಿನ್ನ ಸಾಯಿಸ್ತೀನಿ ಅಂತ ಬಂದಾಗಲೂ ಸಾಯಿಸಿ ಅಂತ ನಿಂತಾಗಲೇ ಅವನು ಸಾಯಿಸೋದಕ್ಕೆ ಆಗೋದಿಲ್ಲ. ಅಷ್ಟು ದೃಢವಾದ ಒಂದು ಮನಸ್ಸು ನಾವು ಬೆಳೆಸ್ಕೋಬೇಕು ಅಂತಂದರೆ ನಮಗೆ ಆ ಸಂಸ್ಕಾರ, ಆ ಒಂದು ಗುರುಕುಲ ವಾಸ, ಜೊತೆಗೆ ಆ ಶಿಕ್ಷಣದಲ್ಲಿ ನಮಗೆ ಸಿಗಬೇಕು ಅಂತಂದರೆ ನಾವು ಎಷ್ಟು ಭಾಗ್ಯವಂತರು ಅಂತ ಹೇಳ್ಕೋಬೇಕು ಅಂತಂದರೆ ನಿಜಕ್ಕೂ ಒಂದು ಹೆಮ್ಮೆ ಅಂತ ಅನಿಸುತ್ತೆ. ಗುರುಕುಲ ವಾಸ ಇಲ್ಲದೇ ಇದ್ದರೂ ಗುರುಕುಲ ವಾಸದಂತೆ ನಮಗೆ ನಡೆಯಿತು ಅಂತಂದರೆ ಖುಷಿಯಾಗುತ್ತೆ. ಇತ್ತ ಚವನರು ತಮ್ಮ ಆಶ್ರಮದಿಂದ ಸಮಿತಿಗಳಿಗಾಗಿ ಹೋದ ಧರ್ಮಾನಂದನನ್ನು ತಾಸುಗಳೇ ಕಳೆದರೂ ಹಿಂದಿರುಗಿ ಬರದಿರಲು ಅವನನ್ನು ಹುಡುಕಿ ತರಲು ಮತ್ತೆ ಕೆಲವು ಶಿಷ್ಯರನ್ನು ಕಳುಹಿಸಿದರು. ಆದರೆ ಅವರ ಪ್ರಯತ್ನವು ಸಫಲವಾಗಲಿಲ್ಲ. ಇತ್ತ ಬಿದ್ದು ಎದ್ದ ಧರ್ಮಾನಂದನನು ಚೇತರಿಸಿಕೊಂಡು ಭಗವದ್ ಧ್ಯಾನದಲ್ಲಿ ನಿರತನಾದನು. ಹಾಗೆಯೇ ಸಮಾಧಿಸ್ಥನಾದನು. ಭಗವದ್ ಭಕ್ತರೆಲ್ಲಿದ್ದರೇನು, ಅವರು ಭಗವತ್ ಸಮಕ್ಷಮತೆಯನ್ನು ಅಭ್ಯಾಸ ಮಾಡಿ ತಾನೇ ಸುಖಿಸಲು ಕಲಿತಿರುತ್ತಾರೆ. ಏನಪ್ಪ ಅಂತಂದರೆ, ಎಲ್ಲಿದ್ರೇನು, ಎಲ್ಲೂ ಹೋಗಬೇಕು, ಎಲ್ಲೂ ಮಾಡಬೇಕು ಅನ್ನೋದೇನೂ ಇಲ್ಲ. ಕಾಡಲ್ಲೇ ತಪಸ್ ಮಾಡಬೇಕು, ಆಶ್ರಮದಲ್ಲೇ ಹೋಗಿ ತಪಸ್ ಮಾಡಬೇಕು ಅನ್ನೋದಿಲ್ಲ. ಎಲ್ಲಿದ್ದರೂ ಅದು ಅವರಿಗೆ ಭಗವತ್ತನ ದೇವಸ್ಥಾನ ಆಗುತ್ತೆ. ಸಮಕ್ಷಮತೆ, ಭಗವಂತನಲ್ಲಿ ಮಾತಾಡ್ತಾ, ಭಗವಂತನಲ್ಲಿ ಕೇಳ್ತಾ, ಅವು ಸಮಕ್ಷಮತೆಯಲ್ಲಿ ಇರ್ತಾರೆ. ಅದು ಅಭ್ಯಾಸ ಆಗಿರುತ್ತೆ. ಚವನ ಆಶ್ರಮದಲ್ಲಿ ಚವನರು ಏನು ಮಾಡ್ತಾರೆ, ಏನಪ್ಪ ಈ ಸಮಿತಿಗಳಿಗೋಸ್ಕರ ತರಿಸೋಕೆ ಅಂತ ಕಳಿಸ್ಕೊಟ್ಟೆ, ಅವನು ಬರಲೇ ಇಲ್ವಲ್ಲ ಧರ್ಮಾನಂದನ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಶಿಷ್ಯರನ್ನೆಲ್ಲ ಕಳಿಸಿ ಎಲ್ಲಿದ್ದಾನೆ ಏನು ಹುಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಮತ್ತೆ ಅವರು ಎಲ್ಲ ಬರ್ತಾರೆ, ನೋಡ್ತಾರೆ, ಏನೂ ಆಗಲಿಲ್ಲ, ಸಫಲತೆ ಆಗಲಿಲ್ಲ, ಪ್ರಯತ್ನ ಪಟ್ಟರು ಸಿಗಲಿಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಬರ್ತಾರೆ. ಇವನೇನು ಮಾಡ್ತಾಯಿದ್ದ, ಏನೇ ಆಗಲಿ ಇವನು ಧರ್ಮಾನಂದನ ಗವಿಯ ಒಳಗಡೆ ಹೋಗಿದ್ದಾಗ ಎದ್ದು ಬಿದ್ದು ಸುತ್ಕೊಂಡು ಏನೋ ಮಾಡಿಕೊಂಡು ಅವನು ಪಾಪ ಭಗವಂತನ ಧ್ಯಾನ ಮಾಡ್ತಾಯಿದ್ದ. ಅವಾಗ ಭಕ್ತ ಎಲ್ಲಿದ್ರೆ ಏನಂತೆ, ಭಗವಂತನ ಧ್ಯಾನ ಮಾಡ್ತಾಯಿದ್ರೆ ಭಗವಂತನಲ್ಲೇ ಇರ್ತಾನಲ್ವ. ಆ ಅಭ್ಯಾಸ ಎಷ್ಟು ಸುಖ ಅಂತ ಅನಿಸುತ್ತೆ, ಎಷ್ಟು ಸುಖ ಕೊಡುತ್ತೆ ಅಂತ ಅನಿಸುತ್ತೆ. ಆದರೆ ನಮಗೆ ಇಷ್ಟು ಸಹಿಸ್ಕೊಳ್ಳೋ ಶಕ್ತಿ, ಇಷ್ಟೆಲ್ಲ ಜ್ಞಾನ ಬರಬೇಕು ಅಂತಂದರೆ ನಮ್ಮ ಸಂಸ್ಕಾರ ಮಟ್ಟನ ಹೆಚ್ಚಿಸ್ಕೋಬೇಕಾಗುತ್ತಲ್ವ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳಿಕೊಂಡು ಬರೀ
ತಿಳ್ಕೊಳ್ಳೋದಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಇಷ್ಟು ಹೇಳಿಯಾ? ಇನ್ನು ನೀನು ಇದು ಹೇಳಬೇಕಲ್ವ ಜ್ಯೋತಿ? ಒಂದು ಕೀರ್ತನೆ, ಟೈಮ್ ಆಯ್ತು. ಅದೇ ಕೀರ್ತನೆ ಹೇಳ್ತೀಯಲ್ಲ, ಕೀರ್ತನೆ ಹೇಳ್ಬಿಡು. ಇಷ್ಟು ಹೇಳಿ ಮುಗಿಸೋಣ, ಮುಂದಿನ ವಾರ ನೋಡೋಣ. ಮ್ಯೂಟೆಡ್ ಇದೆಯಾ? ಮ್ಯೂಟೆಡ್ ಇದೆಯಾ? ಪ್ರೇಯರ್ ಇಲ್ದಿರ ಪರವಾಗಿಲ್ಲ, ನೀವು ಕತೆ ಕಂಟಿನ್ಯೂ ಮಾಡೋದಾದ್ರೆ ಮಾಡಿ. ಪರವಾಗಿಲ್ಲ, ಹೇಳು. ಮುಕ್ತಾಯ ಮಂತ್ರ ಹೇಳ್ಬಿಡ್ತೀರಾ ಇಲ್ಲ ಪ್ರೇಯರ್ ಆದ್ಮೇಲೆ ಮುಕ್ತಾಯ ಮಂತ್ರ ಹೇಳ್ತೀರಾ? ಮುಕ್ತಾಯ ಮಂತ್ರ ಮುಕ್ತಾಯ ಮಂತ್ರ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಮ ನೀನು ಹಾಡು ಹೇಳುವಂತೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ವಾಸವಿ.